यमुना तीरा जयो जयो गोपी यशोदानन्दन यमुना तीरा हरे कृष्ण 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 हरे हरे राम 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 हरे 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 कृष्ण 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 हरे 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 राम 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 हरे हरे राम राम हरे हरे जय प्रभुपदा जय प्रभुपदा प्रभुपदा जय प्रभुपदा जय गुरुदेवा जय गुरुदेवा गुरुदेवा जय गुरुदेवा ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत् शृण्वतां स्वकतः कृष्ण पुण्यश्रवणकीर्तनः हृदयन्तस्तु अभद्राणि विदुर्नोति सुहृत्सतः नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टकी तदा रजस्तमो भाव कामलोभादयश्च ये चेत एतर अनार्विद्धं स्थितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं
ಮುಕ್ತಸಂಗಸ್ಯ ಜಾಯತೆ ವಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದ್ರಷ್ಟ ಏವಾತ್ಮನೇಶ್ವರೇ. ಹರೇ ಕೃಷ್ಣ. ಎಲ್ರಿಗೂ ಭಾನುವಾರದ ಭಾಗವತಂ ಕ್ಲಾಸ್ಗೆ ಸ್ವಾಗತ. ಇವತ್ತು ಸ್ಕಂದ 1 ಶ್ರೀಮದ್ ಭಾಗವತಂ ಸ್ಕಂದ 1 13ನೇ ಅಧ್ಯಾಯ 44ನೇ ಶ್ಲೋಕವನ್ನು ನಾವು ಓದ್ತಾ ಇದ್ದೀವಿ. ಯತ್ ಮನಸ್ಯೇ ಧ್ರುವಂ ಲೋಕಂ ಅಧ್ರುವಂ ವಾನ ಚ ಉಭಯಂ ಸರ್ವತ ನಾಹಿ ಶೋಚ್ಯ ತೇ ಸ್ನೇಹಾತ್ ಅನ್ಯತ್ರ ಮೋಹಜಾತ್. ಯನ್ಮನಸ್ಯೇ ಧ್ರುವಂ ಲೋಕಂ ಅಧ್ರುವಂ ವಾನಾಚೋಭಯಂ ಸರ್ವತಾ ನಾಹಿ ಶೋಷ್ಯಸ್ತೆ ಸ್ನೇಹಾದನ್ಯತ್ರ ಮೋಹಜಾತ್. ಯನ್ಮನಸ್ಯೇ ಧ್ರುವಂ ಲೋಕಂ ಅಧ್ರುವಂ ವಾನಾಚೋಭಯಂ ಸರ್ವತಾ ನಾಹಿ ಶೋಚ್ಯಸ್ತೆ ಸ್ನೇಹಾದ್ ಅನ್ಯತ್ರ ಮೋಹಜಾತ್. ಪ್ರಭುಗಳು, ಯನ್ಮನಸ್ಸೇ ಧ್ರುವಂ ಲೋಕಂ ಅಧ್ರುವಂ ವಾನಾಚೋಭಯಂ ಸರ್ವತಾ ನಾಹಿ ಶೋಚಾಸ್ತೆ ಸ್ನೇಹಾತ್ ಅನ್ಯತ್ರ ಮೋಹಜಾತ್. ಇನ್ಯಾರಾದ್ರೂ ಮಾತಾಜಿ ಯಾರಾದರೂ ಹೇಳ್ಬೋದಾ? ಯನ್ಮನಸ್ಸೇ ಧ್ರುವಂ ಲೋಕಂ ಅಧ್ರುವಂ ವಾನಚೋಭಯಂ ಸರ್ವತಾ ನಾಹಿ ಶೋಚಾಸ್ತೆ ಸ್ನೇಹಾತ್ ಅನ್ಯತ್ರ ಮೋಹಜಾತ್. ಓಕೆ. ಅನುವಾದ ಭಾವಾರ್ಥ ಅಭಯಚರಣವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಅನುವಾದ ಎಲ್ಲ ಹೇಳಿ. ಓ ರಾಜನೇ, ನೀನು ಆತ್ಮವನ್ನು ನಿತ್ಯ ತತ್ವವೆಂದೋ ಅಥವಾ ಐಹಿಕ ದೇಹವನ್ನು ನಶ್ವರವೆಂದೋ, ಎಲ್ಲವೂ ನಿರಾಕಾರ ಪರಾತ್ಪರ ಸತ್ಯದಲ್ಲಿ ಇರುವುದೆಂದೋ ಅಥವಾ ಎಲ್ಲವೂ ಜಡ ಮತ್ತು ಚೇತನಗಳ ಅನಿವರ್ಚನೀಯ ಸಂಯೋಗವೆಂದೋ ಹೇಗಾದರೂ ಪರಿಗಣಿಸು. ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾಮೋಹದ ಕಾರಣದಿಂದ ಅಗಲಿಕೆಯ ಭಾವನೆಗಳುಂಟಾಗುತ್ತವೆಯೇ ವಿನ ಹೆಚ್ಚೇನು ಅಲ್ಲ. ಅನುವಾದ. ಓ ರಾಜನೇ, ನೀನು ಆತ್ಮವನ್ನು ನಿತ್ಯ ತತ್ವವೆಂದೋ ಅಥವಾ ಐಹಿಕ ದೇಹವನ್ನು ನಶ್ವರವೆಂದೋ, ಎಲ್ಲವೂ ನಿರಾಕಾರ ಪರಾತ್ಪರ ಸತ್ಯದಲ್ಲಿ ಇರುವುದೆಂದೋ ಅಥವಾ ಎಲ್ಲವೂ ಜಡ ಮತ್ತು ಚೇತನಗಳ ಅನಿವರ್ಚನೀಯ ಸಂಯೋಗವೆಂದೋ ಹೇಗಾದರೂ ಪರಿಗಣಿಸು. ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾಮೋಹದ ಕಾರಣದಿಂದ ಅಗಲಿಕೆಯ ಭಾವನೆಗಳುಂಟಾಗುತ್ತವೆಯೇ ವಿನ ಹೆಚ್ಚೇನೂ ಅಲ್ಲ. ಭಾವಾರ್ಥ. ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವೈಯಕ್ತಿಕ ವಿಭಿನ್ನಾಂಶವೇ ಆಗಿದ್ದಾನೆ ಎಂಬುದು ನಿಜವಾದ ಸಂಗತಿಯಾಗಿದೆ. ಜೀವಿಯ ಸ್ವರೂಪ ಸ್ಥಿತಿಯೇ ಪರಾಧೀನ ಸಹಕಾರಿ ಸೇವೆಯಾಗಿದೆ. ಅದರ ಬದ್ಧ ಐಹಿಕ ಜೀವಿತದಲ್ಲಾಗಲಿ ನಿತ್ಯವೂ ಮತ್ತು ಜ್ಞಾನಪೂರ್ಣವೂ ಆದ ಮುಕ್ತ ಸ್ಥಿತಿಯಲ್ಲಾಗಲಿ ಜೀವಿಯು ಶಾಶ್ವತವಾಗಿ ಸರ್ವಶ್ರೇಷ್ಠ ಭಗವಂತನ ನಿಯಂತ್ರಣದಲ್ಲಿರುತ್ತದೆ. ವಾಸ್ತವ ಜ್ಞಾನದಲ್ಲಿ ಪರಿಶ್ರಮವಿಲ್ಲದಿರುವವರು ಜೀವಿಯ ನೈಜ ಸ್ಥಿತಿಯ ಬಗ್ಗೆ ಅನೇಕ ಕಲ್ಪನಾತ್ಮಕ ಪ್ರಸ್ತಾವಗಳನ್ನು ಮುಂದಿಡುತ್ತಾರೆ. ಆದರೂ ಪಂಚಭೂತಗಳಿಂದಾದ ಹೊರ ಆವರಣವು ದೇಹವು ನಶ್ವರವೂ ತಾತ್ಕಾಲಿಕವೂ ಆದದ್ದು ಎಂಬುದನ್ನು
ತತ್ವ ಸಿದ್ಧಾಂತದ ಎಲ್ಲ ಸಂಪ್ರದಾಯಗಳೂ ಒಪ್ಪಿಕೊಂಡಿವೆ. ಶಾಶ್ವತ ಜೀವಿಯು ಕರ್ಮ ನಿಯಮಾನುಸಾರ ಒಂದು ಭೌತಿಕ ದೇಹದಿಂದ ಇನ್ನೊಂದಕ್ಕೆ ದಾಟಿ ಪುನರ್ಜನ್ಮ ಪಡೆಯುತ್ತದೆ. ಐಹಿಕ ದೇಹಗಳು ತಮ್ಮ ಮೂಲಭೂತ ರಚನಾಕ್ರಮದಿಂದಲೇ ನಶ್ವರವಾಗಿವೆ. ಆದ್ದರಿಂದ ಆತ್ಮವು ಇನ್ನೊಂದು ದೇಹಕ್ಕೆ ದಾಟಿದಾಗ ಅಥವಾ ಒಂದು ನಿರ್ದಿಷ್ಟ ಹಂತದಲ್ಲಿ ಐಹಿಕ ದೇಹ ನಾಶವಾದಾಗ ಶೋಕಿಸುವುದರಲ್ಲೇನೂ ಅರ್ಥವಿಲ್ಲ. ಇನ್ನೂ ಕೆಲವರಿದ್ದಾರೆ, ಅವರು ಜೀವಾತ್ಮನು ಲೌಕಿಕ ಪಂಜರ ಬಂಧನವನ್ನು ಕಳಚಿಕೊಂಡಾಗ ಪರಬ್ರಹ್ಮದಲ್ಲಿ ಲೀನನಾಗುತ್ತಾನೆ ಎಂದು ನಂಬುವವರು. ಮತ್ತೆಯೂ ಕೆಲವರಿದ್ದಾರೆ, ಅವರು ಚೈತನ್ಯದ ಅಥವಾ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದವರು, ಬಹಿರಿಂದ್ರಿಯ ಗ್ರಾಹ್ಯವಾದ ಜಡವನ್ನು ನಂಬುವವರು. ನಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ಒಂದು ರೂಪದಿಂದ ಇನ್ನೊಂದಕ್ಕೆ ಜಡವಸ್ತುವು ಸಂಕ್ರಾಂತವಾಗುವುದನ್ನು ಎಷ್ಟೋ ನೋಡುತ್ತೇವೆ. ಆದರೆ ಅಂತಹ ಬದಲಾವಣೆಗಳನ್ನು ಕುರಿತು ನಾವು ಶೋಕಿಸುವುದಿಲ್ಲ. ಮೇಲಿನ ಯಾವುದೇ ವಿಷಯದಲ್ಲೂ ದೈವಿಕ ಶಕ್ತಿಯ ಬಲವನ್ನು ಯಾರೂ ತಡೆಯಲಾಗದು. ಅಲ್ಲಿ ಯಾರದೂ ಹಸ್ತಕ್ಷೇಪವಿಲ್ಲ. ಹಾಗಾಗಿ ಅಲ್ಲಿ ಶೋಕಕ್ಕೆ ಕಾರಣವಿಲ್ಲ. ಓಂ ಅಜ್ಞಾನಾತಿವಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ. ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ ಅದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ. ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸ್ಕಂದ 1 13ನೇ ಅಧ್ಯಾಯ. 13ನೇ ಅಧ್ಯಾಯ ಏನಪ್ಪ ವಿಚಾರ ಇದೆ 13ನೇ ಅಧ್ಯಾಯದಲ್ಲಿ ಅಂದರೆ ಧೃತರಾಷ್ಟ್ರನ ಗೃಹ ತ್ಯಾಗ. ಧೃತರಾಷ್ಟ್ರ ಅವರ ಮನೆಯನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕಾಡಿಗೆ ಹೋಗ್ತಾರೆ. ಸೊ ಆ ವಿಚಾರ ಇಲ್ಲಿ ಧೃತರಾಷ್ಟ್ರನ ಗೃಹ ತ್ಯಾಗ ನಮಗೆ ಅಧ್ಯಾಯದಲ್ಲಿ ಗೊತ್ತಾಗ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಮಹಾಭಾರತದ ಯುದ್ಧ ಆದಮೇಲೆ ಏನಾಗುತ್ತೆ, ಎಲ್ಲ ಕೌರವರು ನಾಶ ಆಗ್ತಾರೆ. ಧೃತರಾಷ್ಟ್ರ ಪಾಂಡವರ ಆಶ್ರಯದಲ್ಲೇ ಯುಧಿಷ್ಠರನ ಅರಮನೆಯಲ್ಲೇ ಅವ್ರು ಏನು ಮಾಡ್ತಾರೆ, ಇರ್ತಾರೆ. ವಿದುರ ಅವರು ಎಲ್ಲ ಯಾತ್ರೆಯನ್ನು ಮುಗಿಸಿ ಬಂದಾಗ ಧೃತರಾಷ್ಟ್ರನ ನೋಡಿ ಅವರಿಗೆ ದುಃಖ ಆಗುತ್ತೆ. ಇಷ್ಟು ಅಜ್ಞಾನದಲ್ಲಿ ಹೇಗೆ ನೀನು ಇಲ್ಲಿದೆಯಾ ಅಂತ ಹೇಳಿ ವಿದುರ ಏನು ಮಾಡ್ತಾರೆ, ಅವ್ರ ಅಣ್ಣನಿಗೆ ತಿಳುವಳಿಕೆ ಕೊಡ್ತಾರೆ. ನೀನು ಇಷ್ಟೆಲ್ಲ ಆದಮೇಲೂ ಎಲ್ಲವನ್ನು ಕಳ್ಕೊಂಡ್ಮೇಲೂ ಮತ್ತೆ ಇನ್ನೊಬ್ಬರ ಆಶ್ರಯದಲ್ಲಿ ಇದೆಯಲ್ಲ, ನಿನಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಸ್ವಲ್ಪನೂ ವಿಚಾರ ಗೊತ್ತಿಲ್ವಾ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ವಿದುರ ಧೃತರಾಷ್ಟ್ರನಿಗೆ ತಿಳುವಳಿಕೆ ಕೊಡ್ತಾರೆ. ಆ ಒಂದು ಆತ್ಮ ಸಾಕ್ಷಾತ್ಕಾರದ ವಿಚಾರವನ್ನು ಧೃತರಾಷ್ಟ್ರ ಏನು ಮಾಡಿದ್ರು ಅಂದರೆ ಕೇಳಿದ್ರು, ಮತ್ತು ಅದನ್ನು ಏನು ಮಾಡಿದ್ರು, ಅಪ್ಲೈಯೂ ಮಾಡಿಕೊಂಡ್ರು, ಅಳವಡಿಸ್ಕೊಂಡ್ರು. ತಕ್ಷಣ ಅವ್ರು ಏನು ಮಾಡಿದ್ರು, ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಆದರು. ನಾವು ಶಾಸ್ತ್ರದಲ್ಲಿ ಬೇಕಾದಷ್ಟು ನೋಡ್ತೀವಿ. ಅಂದರೆ ರಾವಣ, ಕಂಸ ಮತ್ತು ಹಿರಣ್ಯಕಶಿಪು ಇವರೆಲ್ಲರಿಗೂ ಸಹ ಏನಾಯಿತು, ಭಗವಂತಂದು ವಿಚಾರ ಆತ್ಮ ಸಾಕ್ಷಾತ್ಕಾರದ ವಿಚಾರವನ್ನು ತಿಳುವಳಿಕೆ ಕೊಟ್ಟರು. ರಾವಣನಿಗೆ ಮಂಡೋದರಿ, ವಿಭೀಷಣ ಇವರೆಲ್ಲ ತಿಳುವಳಿಕೆ ಕೊಟ್ಟರು. ಕಂಸನಿಗೆ ನಾರದ ಮಹರ್ಷಿ ತಿಳುವಳಿಕೆ ಕೊಟ್ಟರು. ಮತ್ತು ಹಿರಣ್ಯಕಶಿಪಿಗೆ ಪ್ರಹ್ಲಾದ್ ಮಹಾರಾಜು ತಿಳುವಳಿಕೆ ಕೊಡ್ತಾನೆ ಇದ್ರು ಪ್ರತಿ ಸಲ. ಆದರೂ ಸಹ ಅವ್ರು ಯಾರನ್ನು ಏನು ಮಾಡಿಲ್ಲ, ಅಳವಡಿಸ್ಕೊಳ್ಳಿಲ್ಲ, ಅಪ್ಲೈ ಮಾಡಿಕೊಳ್ಳಿಲ್ಲ. ಅದೇ ಡಿಫ್ರೆನ್ಸು ಧೃತರಾಷ್ಟ್ರ ಅವರು ಜೀವನದಲ್ಲಿ ಪ್ರತಿಯೊಂದನ್ನು ಅವ್ರು ಏನು ಮಾಡ್ತಿದ್ರು, ಹಿಡಿದಿಟ್ಕೊಳ್ಳೋಕ್ಕೆ ನನಗೆ ಬೇಕು ರಾಜ್ಯ. ಫಸ್ಟ್ ಅವ್ರು ಯೋಚನೆ ಮಾಡಿದ್ರು, ನನಗೆ ರಾಜ್ಯ ಸಿಗಬೇಕು. ಅವ್ರಿಗೆ ರಾಜ್ಯ ಸಿಗಲಿಲ್ಲ. ಕೊನೆಗೆ ಏನು ಮಾಡಿದ್ರು, ನನಗೆ ಸಿಕ್ಕಿಲ್ಲ, ಅಟ್ಲೀಸ್ಟ್ ನನ್ನ ಮಕ್ಕಳಿಗಾದರೂ ಸಿಗಬೇಕು ಅಂತ ಹೇಳಿ ಅವರು ಎಲ್ಲವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಕೊನೆಗೆ ಆಗಲೇ ಇಲ್ಲ. ಆಮೇಲೆ ವಿದುರನ ಮಾತಿಗೆ ಅವರು ಬದಲಾವಣೆ ಹೊಂದಿ ಗೃಹತ್ಯಾಗವನ್ನು ಮಾಡಿದ್ರು. ಸೊ ಅವರು ಗೃಹತ್ಯಾಗ ಮಾಡಬೇಕಾದ್ರೆ ಅವರ ಹೆಂಡತಿಯಾದ ಗಾಂಧಾರಿನೂ ಸಹ ಏನು ಮಾಡಿದ್ರು, ಅವ್ರದ್ದೇ ಹಾದಿಯನ್ನು ಹಿಡಿದು ಅವ್ರ ಜೊತೆಯಲ್ಲಿ ಅವ್ರು ಏನು ಮಾಡಿದ್ರು, ಗೃಹತ್ಯಾಗ
ಮಾಡಿದ್ರು. ಇದಾದಮೇಲೆ ವಿದುರನೂ ಸಹ ಅರಮನೆ ತ್ಯಾಗ ಮಾಡಿ ಅವರು ಹೊರಟೋಗ್ತಾರೆ. ಸೊ ಇಷ್ಟು ವಿಚಾರ ಏನು ಈ ಧೃತರಾಷ್ಟ್ರನ ಗೃಹತ್ಯಾಗದಲ್ಲಿ ನಮಗೆ ತಿಳುವಳಿಕೆ ಬರುತ್ತೆ. ಅದಾದಮೇಲೆ ಮಾರನೇ ದಿನ ಯುಧಿಷ್ಠಿರ್ ಮಹಾರಾಜ್ ಅವರು ಬೆಳಗ್ಗೆ ಎದ್ದು ನಮಗೆ ಗೊತ್ತಿರೋ ಪ್ರಕಾರ ಇದೇ ಅಧ್ಯಾಯದ ಇದೇ 13ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದಲ್ಲಿ ತಿಳುವಳಿಕೆ ಕೊಡ್ತಾರೆ. ಯುಧಿಷ್ಠಿರ್ ಮಹಾರಾಜ್ ಏನು ಮಾಡ್ತಾರೆ, ಅವರು ಬೆಳಗ್ಗೆನೇ ಎದ್ದು ದೇವತಾ ಸ್ತೋತ್ರ ಮಾಡಿ ಸೂರ್ಯ ದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನು ಕೊಟ್ಟು ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಇದು ಅವ್ರದ್ದು ಪ್ರತಿನಿತ್ಯದ ಕಾರ್ಯ ಯುಧಿಷ್ಠಿರ್ ಮಹಾರಾಜ್ದು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಹಿರಿಯರನ್ನು ವಂದಿಸೋದಕ್ಕೋಸ್ಕರ ಅವರಿರೋಂಥ ಅರಮನೆಗೆ ಹೋಗ್ತಾರೆ. ಪ್ರತಿನಿತ್ಯ ಹೋಗಿ ಅವ್ರು ಏನು ಮಾಡ್ತಿದ್ರು ಅಂದರೆ, ಧೃತರಾಷ್ಟ್ರ ಗಾಂಧಾರಿಗೆ ಅವರು ಏನು ಮಾಡ್ತಿದ್ರು, ವಂದನೆ ಪ್ರಣಾಮವನ್ನು ಮಾಡ್ತಾಯಿದ್ರು, ಅವ್ರ ಆಶೀರ್ವಾದವನ್ನು ತಗೋತಾಯಿದ್ರು. ಅದೇ ಪ್ರಕಾರ ಆ ದಿನವೂ ಹೋಗ್ತಾರೆ. ಆದರೆ ಏನಾಗುತ್ತೆ, ಅವರು ಇರೋದಿಲ್ಲ. ಧೃತರಾಷ್ಟ್ರನಿಗೆ ತುಂಬ ಆತಂಕ ಆಗುತ್ತೆ, ಎಲ್ಲಿ ಹೋದರು, ಏನಾಯಿತು ಅಂತ. ಆಗ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ಇದ್ದಂತಹ ಧೃತರಾಷ್ಟ್ರನ ಮಂತ್ರಿ ಆಗಿರುವಂತಹ ಸಂಜಯನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಹೋದರು ಅಂತ. ಸಂಜಯನು ಹೇಳ್ತಾರೆ, ಇಲ್ಲ ನನಗೆ ಗೊತ್ತಿಲ್ಲ, ಅವರು ಎಲ್ಲಿ ಹೋದರು ಅಂತ ನನಗೂ ಹೇಳಿಲ್ಲ, ನನಗೂ ಸಹ ಅವ್ರು ಏನು ಮಾಡಿದ್ದಾರೆ, ವಂಚನೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ನನಗೇನು ಹೇಳಿದಿರ, ಯಾಕೆಂದರೆ ನಾನು ಮಂತ್ರಿಯಾಗಿ ಪ್ರತಿಯೊಂದು ವಿಚಾರನೂ ನನ್ನ ಹತ್ರ ಅವ್ರು ಏನು ಮಾಡ್ತಿದ್ರು, ತಿಳುವಳಿಕೆ ಕೊಡ್ತಿದ್ರು, ಹೇಳ್ತಿದ್ರು. ಆದರೆ ಈ ಸಲ ನನಗೆ ವಂಚನೆ ಮಾಡಿ ನನ್ನನ್ನು ಬಿಟ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಹೋಗ್ಬಿಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಸಂಜಯ ಉತ್ತರ ಕೊಡ್ತಾರೆ. ಆಗ ಯುಧಿಷ್ಠಿರ್ ಮಹಾರಾಜ್ಗೆ ಇನ್ನೂ ದುಃಖ ಆಗುತ್ತೆ. ಯುಧಿಷ್ಠಿರ್ ಮಹಾರಾಜ್ ಯೋಚನೆ ಮಾಡ್ತಾರೆ, ಓ ಇದೆಲ್ಲ ನನ್ನಿಂದನೇ ಆಗಿದ್ದು. ಯಾಕೆ ಅಂದರೆ ಯುದ್ಧದಲ್ಲಿ ಅವರು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರು 100 ಜನ ಮಕ್ಕಳನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವರು ತುಂಬ ದುಃಖದಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು, ನಾನೇ, ನನ್ನಿಂದನೇ ಇದೆಲ್ಲ ಆಗಿದ್ದು. ಅದರಿಂದ ಅವರು ಈ ಒಂದು ದುಃಖದಿಂದನೇ ಮನೆ ಬಿಟ್ಟು ಹೋಗ್ಬಿಟ್ಟಿರಬೇಕು. ಏನು ಮಾಡೋದೀಗ, ಅವರು ಎಲ್ಲಿ ಹೋಗಿದ್ದಾರೋ, ವಯಸ್ಸಾಗಿದೆ ಅವರಿಗೆ, ಯಾವ ಕಾಡಲ್ಲಿ ಅವರು ಕಷ್ಟ ಬೀಳ್ತಿದ್ದಾರೋ, ಎಷ್ಟು ದುಃಖ ಬೀಳ್ತಿದ್ದಾರೋ, ನಾನು ಅವ್ರನ್ನ ಏನು ಮಾಡಬೇಕಿತ್ತು, ವಯಸ್ಸಾದ ಕಾಲದಲ್ಲಿ ನೋಡ್ಕೋಬೇಕಿತ್ತು, ನಾನು ರಕ್ಷಣೆ ಮಾಡಬೇಕಿತ್ತು. ಆದರೆ ನನ್ನ ಕಾರಣದಿಂದ ಅವ್ರು ಏನು ಮಾಡಿದ್ದಾರೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ತುಂಬಾ ಶೋಕ ಪಡ್ತಾಯಿದ್ರು, ದುಃಖ ಪಡ್ತಾಯಿದ್ರು. ಆವಾಗ ಆ ಸಮಯದಲ್ಲಿ ಅಲ್ಲಿ ಯಾರು ಬರ್ತಾರೆ ಅಂದರೆ, ನಾರದ ಮಹರ್ಷಿ ಬರ್ತಾರೆ. ಯುಧಿಷ್ಠಿರ್ ಮಹಾರಾಜದು ಅರಮನೆಗೆ ನಾರದ ಮಹರ್ಷಿ ಬರ್ತಾರೆ. ಆವಾಗ ಯುಧಿಷ್ಠಿರ್ ಮಹಾರಾಜ್ ಏನು ಮಾಡ್ತಾರೆ ಅಂದರೆ, ನಾರದ ಮಹರ್ಷಿಗಳಿಗೆ ಅವರ ದುಃಖವನ್ನು ಹೇಳ್ಕೊತಾರೆ. ಈ ರೀತಿ ಆಗಿದೆ, ನನ್ನ ದೊಡ್ಡಪ್ಪ ದೊಡ್ಡಮ್ಮ ಏನು ಮಾಡಿದ್ದಾರೆ, ಮನೇನ ಬಿಟ್ಟು ಹೋಗಿದ್ದಾರೆ. ನಮ್ಮ ಚಿಕ್ಕಪ್ಪನೂ ವಿದುರ ನಮಗೆ ತುಂಬ ಒಳ್ಳೆ ಸಲಹೆ ಕೊಡ್ತಾ ಇದ್ದಂಥವ್ರು, ಅವರು ಸಹ ಮನೆ ಬಿಟ್ಟು ಹೋಗಿದ್ದಾರೆ. ಇವಾಗ ಎಲ್ಲಿ ಹೋಗಿದ್ದಾರೋ, ಏನು ಮಾಡ್ತಿದ್ದಾರೋ ನಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವರು ಯಾವ ದುಃಖದಲ್ಲಿದ್ದಾರೋ, ಯಾವ ಕಾಡಲ್ಲಿ ಒದ್ಲಾಡ್ತಾ ಇದ್ದಾರೋ, ಅವ್ರನ್ನ ನಾನು ವಯಸ್ಸಾಗಿದ್ದ ಕಾಲದಲ್ಲಿ ನೋಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಹೇಳಿ ಯುಧಿಷ್ಠಿರ್ ಮಹಾರಾಜ್ ಏನು ಮಾಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಅದಕ್ಕೆ ಇದೇ ಅಧ್ಯಾಯದ 41ನೇ ಶ್ಲೋಕದಿಂದ ನಾರದ ಮಹರ್ಷಿ ಯುಧಿಷ್ಠಿರ್ ಮಹಾರಾಜ್ಗೆ ತಿಳುವಳಿಕೆ ಕೊಡೋದಕ್ಕೆ ಶುರು ಮಾಡ್ತಾರೆ. 41ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಜ ನೀನು ಯಾರಿಗೋಸ್ಕರನೂ ಏನು ಮಾಡಬೇಡ, ಶೋಕ ಪಡಬೇಡ. ಯಾಕೆ ಅಂದರೆ ಪ್ರತಿಯೊಬ್ಬರು ಯಾರ ಕಂಟ್ರೋಲಲ್ಲಿದ್ದಾರೆ, ದೇವೋತ್ತಮ ಪರಮಪುರುಷ ಆಗಿರೋ ಕೃಷ್ಣನ ಕಂಟ್ರೋಲಲ್ಲಿದ್ದಾರೆ, ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ. ಅದಕ್ಕೋಸ್ಕರ ನೀನು ಅವ್ರನ್ನ ನಾನು ರಕ್ಷಣೆ ಮಾಡೋಕ್ಕಾಗಲಿಲ್ವಲ್ಲ, ಅವ್ರನ್ನ ಬಿಟ್ಟು ಅವರು ಹೇಗೆ ಅವ್ರನ್ನ ಕಾಪಾಡ್ತಾರೆ, ಯಾರು ಕಾಪಾಡ್ತಾರೆ, ಯಾರು ನೋಡ್ಕೋತಾರೆ ಅಂತ ಹೇಳಿ ಆ ಥರ ವಿಚಾರಕ್ಕೋಸ್ಕರ ನೀನೇನು ಮಾಡಬೇಡ, ಯಾವುದೇ ಕಾರಣಕ್ಕೂ ಶೋಕಿಸ್ಬೇಡ ಅಂತ ಹೇಳ್ತಾರೆ. ಮತ್ತು ಭಾವಾರ್ಥದಲ್ಲಿ ಪ್ರಭುಪಾದ ಏನು ಹೇಳ್ತಾರೆ ಅಂದರೆ, ಭಗವಂತ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಶ್ಲೋಕದಲ್ಲಿ ಅನುವಾದದಲ್ಲೇ ಹೇಳ್ತಾರೆ, ಎಲ್ಲ ಜೀವಿಗಳನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ಭಗವಂತ ಏನು ಮಾಡ್ತಾರೆ, ಒಂದುಗೂಡಿಸ್ತಾರೆ. ಮತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ಭಗವಂತ ಏನು ಮಾಡ್ತಾರೆ, ಅವ್ರನ್ನ ಬೇರೆ ಬೇರೆ ಮಾಡ್ತಾರೆ. ಇದು ನಮ್ಮ ಕೈಯಲ್ಲಿಲ್ಲ, ಭಗವಂತನ ಕೈಯಲ್ಲಿದೆ. ಹೇಗೆ ಅಂದರೆ, ನದಿ ಹರಿತಾ ಇರುತ್ತಲ್ವಾ, ನದಿ ಹರಿಬೇಕಾದ್ರೆ ಕೆಲವೊಂದು ವಸ್ತುಗಳು ನದಿನಲ್ಲಿ ಹರ್ಕೊಂಡು ಜೊತೆನಲ್ಲಿ ಬರುತ್ತೆ. ಜೊತೆನಲ್ಲಿ ಬಂದು ಆಮೇಲೆ ಅದು ಏನಾಗುತ್ತೆ, ಬೇರೆ ಬೇರೆ ಆಗುತ್ತೆ. ಒಂದು ನಿರ್ದಿಷ್ಟ ಸಮಯದವರೆಗೂ ಅದು ಜೊತೆನಲ್ಲಿರುತ್ತೆ, ಆಮೇಲೆ ಅದು ಏನಾಗುತ್ತೆ, ಬೇರೆ ಆಗುತ್ತೆ. ಸೊ ಅದೇ ಪ್ರಕಾರ ಇದು ಯಾಕೆ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿದು ಕರ್ಮ, ಅವನ ಕರ್ಮದ ಪ್ರತಿಫಲದ ಫಲವಾಗಿ
ಭಗವಂತ ಏನು ಮಾಡ್ತಾರೆ, ಅವ್ರು ಯಾವ ಜೀವನದಲ್ಲಿ ಇರಬೇಕು, ಯಾರ ಜೊತೆ ಇರಬೇಕು, ಯಾವ ದೇಹ ತಗೋಬೇಕು, ಯಾರ ಜೊತೆ ಅವರು ಇದ್ದಾಗ ಆ ಕರ್ಮದ್ದು ಫಲ ಅವ್ರಿಗೆ ಕರೆಕ್ಟಾಗಿ ಅನ್ವಯ ಆಗುತ್ತೆ ಅನ್ನೋ ವಿಚಾರ ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಜೀವಿಗಳ ಜೊತೆ ಇಡ್ತಾರೆ, ಅದಾದಮೇಲೆ ಏನಾಗುತ್ತೆ, ಅವರು ದೂರ ಆಗ್ತಾರೆ. ಇದು ಭಗವಂತನ ಕೈಯಲ್ಲಿರೋದ್ರಿಂದ ನೀನು ಶೋಕ ಪಡಬೇಡ ಅಂತ ಹೇಳಿ 41ನೇ ಶ್ಲೋಕದಲ್ಲಿ ಏನು ಮಾಡ್ತಿದ್ದಾರೆ, ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಾರೆ. ಮತ್ತು ಮುಂದುವರೆದು ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ನೋಡಪ್ಪ, ಇಲ್ಲಿ ಪ್ರತಿಯೊಂದಕ್ಕೂ ಏನಿದೆ, ಲಿಮಿಟ್ ಇದೆ. ಈ ಲಿಮಿಟಲ್ಲೇ ನಮ್ಮದು ಜೀವನ ಇರೋದು. ಹೇಗೆ ಅಂದರೆ ಅವರು ಶ್ಲೋಕದಲ್ಲೇ ಹೇಳ್ತಿದ್ದಾರೆ, ಒಂದು ಹಸುನ ಒಂದಷ್ಟುದ್ದ ದಾರ ಬಿಟ್ಬಿಟ್ಟು ಕಂಬಕ್ಕೆ ಕಟ್ಟಿ ಹಾಕಿದ್ರೆ ಆ ಹಸು ಏನು ಮಾಡುತ್ತೆ, ಅಷ್ಟೇ ಆ ದಾರದ್ದು ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪಲ್ಲಿ ಅದೇನು ಮಾಡಬೇಕು, ಓಡಾಡಬೇಕು, ಸುತ್ತಾಡಬೇಕು. ಅದಕ್ಕಿಂತ ಜಾಸ್ತಿ ಅದು ಓಡಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಪ್ರಕಾರ ಇಲ್ಲಿ ಭಗವಂತ ನಮಗೆ ಕೆಲವೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಷ್ಟು ಸ್ವಾತಂತ್ರ್ಯದಲ್ಲಿ ಮಾತ್ರನೇ ನಾವು ಕೆಲಸ ಮಾಡೋಕ್ಕಾಗತ್ತೆ ಹೊರತು ಬೇರೆದ್ರಲ್ಲಿ ಸಾಧ್ಯ ಇಲ್ಲ. ಭಗವಂತನ ನಿಯಮದಿಂದ ನಾವು ಉಲ್ಲಂಘಿಸಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ 43ನೇ ಶ್ಲೋಕದಲ್ಲಿ ನಾರದ ಮಹರ್ಷಿ ಏನು ತಿಳುವಳಿಕೆ ಕೊಡ್ತಿದ್ದಾರೆ ಅಂದರೆ, ಒಬ್ಬ ಆಟಗಾರ ಅಂದರೆ ಆಟ ಆಡೋವಂಥವ್ರು, ಉದಾಹರಣೆಗೆ ಮಕ್ಕಳು ಏನು ಮಾಡ್ತಾರೆ, ಆಟ ಸಾಮಾನು ಇಟ್ಕೊಂಡು ಆಟ ಆಡಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲವನ್ನ ಏನು ಮಾಡ್ತಾರೆ, ಒಂದು ಕಡೆ ಜೋಡಿಸ್ತಾರೆ. ಅವ್ರಿಗೆ ಮನಸ್ಸಿರೋ ಅಷ್ಟೊತ್ತು, ಆಟ ಆಡೋ ಅಷ್ಟೊತ್ತು ಕಾಲ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲವನ್ನ ಜೋಡಿಸ್ತಾರೆ. ಜೋಡಿಸಾದ್ಮೇಲೆ ಅವ್ರದ್ದು ಟೈಮ್ ಆಯಿತು, ಆಟ ಆಡಿದ್ದಾಯಿತು ಅಂದರೆ ಮತ್ತೆ ಏನು ಮಾಡ್ತಾರೆ, ಎಲ್ಲ ತೆಗೆದು ಎಲ್ಲಂದರೆ ಅಲ್ಲಿ ಬಿಸಾಕಿ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಮನೇಲಿ ನನ್ನ ಚಿಕ್ಕ ಮಗಳದ್ದು ಅದೇ ಕೆಲಸ. ಅವಳಿಗೆ ಏನು ಬೇಕೋ ಪ್ರತಿಯೊಂದು ಎಲ್ಲ ಕಡೆ ಒಂದು ಕಡೆ ತಂದು ಜೋಡಿಸ್ತಾಳೆ, ಎಲ್ಲ ಮಾಡ್ತಾಳೆ, ಮತ್ತೆ ಆಟ ಮುಗೀತಾ ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಟ್ಟು ಇದು ಮಕ್ಕಳದು. ಅದೇ ಪ್ರಕಾರ ಭಗವಂತ ಸಹ ಏನು ಮಾಡ್ತಾರೆ ಅಂದರೆ, ಯಾವ್ಯಾವ ಜೀವಿನ ಯಾವ್ಯಾವ ಜೊತೆ ಜೋಡಿಸ್ಬೇಕು, ಎಷ್ಟು ಸಮಯ ಕಾಲ ಅವರು ಅಲ್ಲಿ ಇರಬೇಕು, ಇದೆಲ್ಲವನ್ನ ಭಗವಂತ ಮಾಡ್ತಾರೆ. ಅದಾದಮೇಲೆ ಮತ್ತೆ ಅವ್ರು ಏನು ಮಾಡ್ತಾರೆ, ಬೇರ್ಪಡಿಸ್ತಾರೆ. ಆದರೆ ಇದು ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲ, ಆ ರೀತಿ ಅಲ್ಲ. ಯಾಕಂದರೆ ಭಗವಂತ ದೇವೋತ್ತಮ ಪರಮಪುರುಷ ಆಗಿ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಆಗಿ ನೆಲೆಸ್ತಾರೆ. ಪ್ರತಿಯೊಂದು ಜೀವಿನಲ್ಲೂ ಇದ್ದಾರೆ. ಬರೀ ಮನುಷ್ಯರ ಜೊತೆ ಮಾತ್ರ ಅಲ್ಲ, ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳ ಜೊತೆಯಲ್ಲಿ ಭಗವಂತ ಪರಮಾತ್ಮ ಆಗಿ ಹೃದಯದಲ್ಲಿ ಇದ್ದಾರೆ, ಸಾಕ್ಷಿ ರೂಪದಲ್ಲಿ ಕೂತಿದ್ದಾರೆ. ಹಾಗಾಗಿ ಭಗವಂತನಿಗೆ ಪ್ರತಿಯೊಂದು ಜೀವಿದು ಕರ್ಮ ಕಾರ್ಯ ಗೊತ್ತಾಗ್ತಾ ಇರುತ್ತೆ. ಸೊ ಆ ಕರ್ಮದ ಫಲವಾಗಿ ಆ ವ್ಯಕ್ತಿಗೆ ಆ ಸಮಯದಲ್ಲಿ ಏನು ಕೊಡಬೇಕು, ಯಾರ ಜೊತೆಯಲ್ಲಿ ಅವ್ರನ್ನ ಸೇರಿಸ್ಬೇಕು, ಯಾರ ಜೊತೆಯಲ್ಲಿ ಅವ್ರನ್ನ ಸೇರಿಸಬಾರ್ದು ಅನ್ನೋದು ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತು. ಮತ್ತು ಯಾರನ್ನ ರಕ್ಷಣೆ ಮಾಡಬೇಕು, ಯಾರನ್ನ ರಕ್ಷಣೆ ಮಾಡಬಾರ್ದು, ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಭಗವಂತನಿಗೆ ಗೊತ್ತು. ಹಾಗಾಗಿ ನೀನು ರಕ್ಷಣೆಗೋಸ್ಕರ ಏನು ಮಾಡಬೇಡ, ಅವ್ರನ್ನ ನಾನು ರಕ್ಷಣೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಶೋಕ ಪಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾಕೆ ಅಂದರೆ ಪ್ರಭುಪಾದು 5ನೇ ಸ್ಕಂದದಲ್ಲಿ ಯಾವಾಗ ಭರತ ಮಹಾರಾಜದು ಲೀಲೆ ನಡೆಯುತ್ತಲ್ಲ, ಆ ಲೀಲೆ ನಡಿಬೇಕಾದ್ರೆ ಒಂದು ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ತಿಳುವಳಿಕೆ ಕೊಡ್ತಾರೆ. ಏನಪ್ಪ ಅಂದರೆ, ಭೌತಿಕ ದೇಹ ತಗೊಂಡಿರುವಂತಹ ನಾವು ಇನ್ನೊಂದು ಭೌತಿಕ ದೇಹ ತಗೊಂಡಿರುವಂತಹ ಜೀವಿಗಳನ್ನು ಏನು ಮಾಡೋಕ್ಕಾಗಲ್ಲ, ಯಾವುದೇ ಸಂದರ್ಭದಲ್ಲೂ ರಕ್ಷಣೆ ಮಾಡೋಕ್ಕಾಗಲಿ ಪಾರು ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಯಾಕೆಂದರೆ ನಾವೇ ಏನಾಗಿದ್ದೀವಿ, ನಶ್ವರವಾದ ದೇಹದಲ್ಲಿದ್ದೀವಿ ಅಲ್ವಾ. ಹಾಗಾಗಿ ಅವರಿಗೆ ನಾವು ಯಾವುದೇ ರೀತಿ ಶಾಶ್ವತವಾದ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳುವಳಿಕೆ ಕೊಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ರಾಕೆ ಕೃಷ್ಣ ಮಾರೇಖೆ, ಮಾರೇ ಕೃಷ್ಣ ರಾಖೇಕಿ. ಅಂದರೆ ಭಗವಂತ ಯಾರನ್ನಾದರೂ ರಕ್ಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾರು ಅವ್ರನ್ನ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರನ್ನೂ ಅವ್ರನ್ನ ಸಂಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ್ಗೆ ಏನು ಮಾಡಿದ್ರು, ಹಿರಣ್ಯಕಶಿಪು ಪ್ರಹ್ಲಾದ್ ಮಹಾರಾಜ್ನ ಸಾಯಿಸಲೇಬೇಕು ಅಂತ ಬೇಕಾದಷ್ಟು ಅವ್ರು ಏನು ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಹಾವಿನಿಂದ ತುಳಿಸಿದ್ರು, ಬೆಟ್ಟದ ಮೇಲಿಂದ ಬೀಳಿಸಿದ್ರು, ಸಮುದ್ರದಲ್ಲಿ ತಳ್ಳಿದ್ರು, ಅಗ್ನಿಯಲ್ಲಿ ಹಾಕಿದ್ರು, ದೊಡ್ಡ ದೊಡ್ಡ ಆನೆಗಳಿಂದ ತುಳಿಸಿದ್ರು. ಕೊನೆಗೆ ವಿಷಾನೂ ಸಹ ಅವ್ರ ತಾಯಿ ಕೈಯಾರ ಕೊಡಿಸಿದ್ರು. ಆದರೆ ಭಗವಂತಂದು ಇಚ್ಛೆ ಇತ್ತಲ್ಲ, ಪ್ರಹ್ಲಾದ್ ಮಹಾರಾಜು ಇರಬೇಕು, ಭಕ್ತಿ ಸೇವೆಯನ್ನು ಅವರು ಪ್ರಚಾರ ಮಾಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಮಹಾರಾಜನ ನಾಶ ಮಾಡೋಕ್ಕೆ, ಸಾಯಿಸೋದಕ್ಕೆ ಹಿರಣ್ಯಕಶಿಪಿಗೆ ಆಗಲೇ ಇಲ್ಲ. ಅದೇ ಪ್ರಕಾರ ಭಗವಂತ ಯಾರನ್ನಾದರೂ ಸಂಹಾರ ಮಾಡಬೇಕು, ಯಾರನ್ನಾದರೂ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ಮೇ
ಮಾಡಿದ್ರೆ ಯಾರೂ ಸಹ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ. ಕಂಸ ಅವರಿಗೆ ಆಕಾಶವಾಣ ಆಯಿತು, ದೇವಕಿ 8ನೇ ಮಗು ನಿನ್ನನ್ನು ಸಂಹಾರ ಮಾಡುತ್ತೆ ಅಂತ. ಕಂಸ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಆ ಮಗು ಇದ್ದರೆ ತಾನೇ ನನ್ನನ್ನು ಸಾಯಿಸೋದು, ನಾನೇ ಅಷ್ಟೇ ಆ ಮಗುನ ಏನು ಮಾಡ್ತೀನಿ ಸಾಯಿಸ್ತೀನಿ. ಮಗು ಹುಟ್ಟಿದ ಮೇಲೆ ಏನು ಮಾಡಿದ್ರು, ವೃಂದಾವನದಲ್ಲಿ ಎಷ್ಟು ಜನ ರಾಕ್ಷಸರನ್ನ ಕಳಿಸಿದ್ರು, ಪೂತನ, ಅಗಾಸುರ, ಬಕಾಸುರ, ತೃಣಾವರ್ತ ಎಲ್ಲರನ್ನೂ ಕಳಿಸಿದ್ರು. ಆ ಹುಡುಗನ ಸಂಹಾರ ಮಾಡಿಬಿಡಿ, ನಾನು ಸಾವಿನಿಂದ ಗೆದ್ದು ಬಿಡ್ತೀನಿ. ಸಾಧ್ಯ ಆಯ್ತಾ? ಅದಕ್ಕೋಸ್ಕರ ಭಗವಂತ ಯಾರನ್ನಾದರೂ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾರು ಅವ್ರನ್ನ ನಾಶ ಮಾಡೋಕ್ಕಾಗಲ್ಲ. ಭಗವಂತ ಯಾರನ್ನಾದರೂ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಿಳುವಳಿಕೆನ ನಾರದ ಮಹರ್ಷಿ ಏನು ಮಾಡ್ತಾ ಇದ್ದಾರೆ, ಯುಧಿಷ್ಠಿರ ಮಹಾರಾಜ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದು ಲೀಲೆಗಳಲ್ಲಿ ಒಂದು ರಿಯಲ್ ಆಗಿ ನಡೆದಿರೋ ಅಂಥದ್ದು. ಅಂದರೆ ಭಗವಂತಂದು ರಕ್ಷಣೆ ಹೇಗಿರುತ್ತೆ, ಭಗವಂತಂದು ವಿಚಾರ ಹೇಗಿರುತ್ತೆ ಅನ್ನೋದಕ್ಕೆ ಪ್ರಿಯಾ ಗೋಪಿನಾಥ್ ಪ್ರಭು ಅಂತ ಅವರು ಪುಣೆನಲ್ಲಿ ಇದೇ ಭಗವಂತಂದು ರಕ್ಷಣೆಯ ವಿಚಾರವಾಗಿ ಕ್ಲಾಸ್ ಮಾಡ್ತಾಯಿದ್ರು. ಅವ್ರದ್ದು ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡ್ಕೋತಾರೆ. ಏನಪ್ಪ ಅಂದರೆ ಅವರ ದೊಡ್ಡಪ್ಪನ ಮಗ ಅವರ ಅಣ್ಣ, ಒಂದು 30-35 ವರ್ಷ ವಯಸ್ಸಿರ್ಬೋದು ಅವರಿಗೆ. ಅವರ ಅಣ್ಣ ಅವ್ರಿಗೆ ಏನಂದರೆ ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್, ಆರ್ಮಿನಲ್ಲಿ ತುಂಬ ದೊಡ್ಡ ಪೋಸ್ಟಲ್ಲಿ ಅವ್ರು ಇರ್ತಾರೆ. ಮತ್ತು ಅವರು ಏನಂದರೆ ಸ್ವಿಮ್ಮಿಂಗ್, ಈಜಾಡೋದ್ರಲ್ಲಿ ಅವರು ನ್ಯಾಷನಲ್ ಚಾಂಪಿಯನ್ ಆಗಿರ್ತಾರೆ. ಅವ್ರಿಗೆ ಬೇಕಾದಷ್ಟು ಬಹುಮಾನಗಳು, ಶೀಲ್ಡ್ಗಳು ಎಲ್ಲ ಬಂದಿರುತ್ತೆ ಆ ಈಜಿಗೋಸ್ಕರ. ಇದರಿಂದನೇ ಅವ್ರಿಗೆ ಸೈನ್ಯದಲ್ಲೂ ಸಹ ಏನಾಗಿರುತ್ತೆ, ತುಂಬ ದೊಡ್ಡ ಹುದ್ದೆ ಬಂದಿರುತ್ತೆ. ಇವರು ಏನು ಪ್ರಿಯಾ ಗೋಪಿನಾಥ್ ಪ್ರಭು ಇದ್ದಾರಲ್ಲ, ಅವರು ಬ್ರಹ್ಮಚಾರಿ. ಅವರು ಬ್ರಹ್ಮಚಾರಿ ಪರ್ಮನೆಂಟಾಗಿ ಅವರು ಇಸ್ಕಾನ್ ದೇವಸ್ಥಾನದಲ್ಲಿ ಬಂದು ಇರೋದಕ್ಕೆ ಮುಂಚೆ ಅವ್ರು ಏನು ಮಾಡ್ತಾರೆ, ಒಂದು ಸಲ ಎಲ್ಲ ಮನೆಯವ್ರನ್ನ ಹೋಗಿ ನೋಡೋದಕ್ಕೋಸ್ಕರ ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋಗಬೇಕಾದ್ರೆ ಅವರ ಅಣ್ಣನ ಮನೆ ಒಂದು 4-5 ಮನೆ ಪಕ್ಕದಲ್ಲೇ, ಅವ್ರ ಮನೆಯಿಂದ 4-5 ಮನೆ ಪಕ್ಕದಲ್ಲೇ. ಅವ್ರು ಹೋದಾಗ ಅವ್ರ ಅಣ್ಣ ಅಲ್ಲೇ ಇರ್ತಾರೆ. ಏನು ಮಾಡ್ತಾ ಇರ್ತಾರೆ ಅಂದರೆ, ಅದೇನು ದೊಡ್ಡ ಹುದ್ದೆ ಇರುತ್ತಲ್ಲ ಡೆಲ್ಲಿನಲ್ಲಿ, ಆ ಹುದ್ದೆನ ಬಿಟ್ಟು ಅವರು ಅವರಿರೋಂಥ ಊರಿನಲ್ಲಿ ಒಂದು ಸಾಮಾನ್ಯವಾದ ಶಾಲೆನಲ್ಲಿ ಒಬ್ಬ ಪ್ರಾಧ್ಯಾಪಕ ಆಗಿ ಟೀಚರ್ ಆಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆ ಪ್ರಭುಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳ್ತಾರೆ, ಯಾಕೆ ನೀವು ಅಂಥ ದೊಡ್ಡದು ಹುದ್ದೆನ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಏನು ಕಾರಣ ಅಂತ ಹೇಳಿದಾಗ ಅವ್ರ ಅಣ್ಣ ಹೇಳ್ತಾರಂತೆ, ಇಲ್ಲ ನಮ್ಮ ತಂದೆ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ, ನಾನು ಒಬ್ಬನೇ ಮಗ ಇದ್ದೀನಿ, ನಾನು ಎಲ್ಲೋ ಅಲ್ಲಿ ಡೆಲ್ಲಿನಲ್ಲಿ ಇದ್ದರೆ ಅವ್ರ ಊರು ಬಂದು ನಾಗ್ಪುರ್, ಅಲ್ಲೆಲ್ಲೋ ನಾನು ಡೆಲ್ಲಿನಲ್ಲಿದ್ದಾಗ ನನ್ನ ತಂದೆ ತಾಯಿಗೆ ವಯಸ್ಸಾಗ್ತದೆ, ಏನೋ ಅವ್ರಿಗೆ ಅವಶ್ಯಕತೆ ಬೇಕು, ಆರೋಗ್ಯದಲ್ಲಿ ಏನೋ ತೊಂದರೆ ಆಯಿತು ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಏನು ಮಾಡಿದೆ ಅಂದರೆ ಆ ಕೆಲಸನ ಬಿಟ್ಟು ನಾನು ಇಲ್ಲೇ ಒಂದು ಸಿಂಪಲ್ ಆಗಿರೋಂಥ ಟೀಚರ್ ಉದ್ಯೋಗ ಮಾಡ್ತಾಯಿದ್ದೀನಿ, ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಇವರಿಗೂ ತುಂಬ ಖುಷಿ ಆಗುತ್ತೆ, ತಂದೆ ತಾಯಿ ಬಗ್ಗೆ ಎಷ್ಟು ಕಾಳಜಿ ಇದೆ, ಒಳ್ಳೆ ಕೆಲಸ ಮಾಡಿದ್ರಿ, ಆಯಿತು ನೀವು ಇಲ್ಲೇ ಇದ್ದು ನೋಡ್ಕೊಳ್ಳಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ ವಾಪಸ್ಸು ಬಂದುಬಿಡ್ತಾರೆ. ವಾಪಸ್ ಬಂದಮೇಲೆ 3 ತಿಂಗಳಾದಮೇಲೆ ಇವರಿಗೆ ಪ್ರಿಯಾ ಗೋಪಿನಾಥ್ ಪ್ರಭುಗೆ ಫೋನ್ ಬರುತ್ತೆ. ಏನಪ್ಪ ಫೋನ್ ಬರುತ್ತೆ ಅಂದರೆ, ಬೇರೆ ರಿಲೇಷನ್ಸ್ ಫೋನ್ ಮಾಡ್ತಾರೆ, ನೀನು ಸ್ವಲ್ಪ ಧೈರ್ಯ ತಂದ್ಕೊಳ್ಳಪ್ಪ, ನಿಮ್ಮ ಅಣ್ಣ ಯಾರಿದ್ರಲ್ಲ 35 ವರ್ಷ ಅವರು ಟೀಚರಾಗಿ ಕೆಲಸ ಮಾಡ್ತಿದ್ರಲ್ಲ, ಅವ್ರು ಏನಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ದೇಹ ಬಿಟ್ಟಿದ್ದಾರೆ. ಯಾವಾಗ ಸ್ಕೂಲಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರಬೇಕಾದ್ರೇ ಏನಾಯಿತು, ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೂ ಕರ್ಕೊಂಡೋಗೋಕ್ಕಾಗಲಿಲ್ಲ, ಅಲ್ಲೇ ಅವ್ರು ಏನು ಮಾಡಿದ್ರು, ದೇಹ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ. ಇವರಿಗೆ ತುಂಬಾ ಅವರು ಬಂದು ಕೆಲಸ ಬಿಟ್ಟು ಬಂದು ಇದ್ದಿದ್ದೇನಕ್ಕೋಸ್ಕರ, ನಾನು ಇರಬೇಕು, ನಾನು ನೋಡಿಕೊಂಡ್ರೇ ನಮ್ಮ ತಂದೆ ತಾಯಿನ ಚೆನ್ನಾಗಿರುತ್ತೆ, ನಾನು ರಕ್ಷಣೆ ಮಾಡಬೇಕು ಅವರಿಗೆ ಅಂತ ಹೇಳಿ ಅವ್ರು ಬಂದರು. ಆದರೆ ಏನಾಯಿತು, ಭಗವಂತಂದು ಇಚ್ಛೆ ಏನಿತ್ತು, ಅವ್ರು ಹೇಳ್ತಿದ್ರು ಅವ್ರ ತಂದೆ ತಾಯಿ ಈಗಲೂ ಇದ್ದಾರೆ, ಆದರೆ ಮಗ ಇಲ್ಲ. ಸೊ ಆ ಪ್ರಕಾರ ಭಗವಂತ ಯಾರನ್ನಾದ್ರೂ ರಕ್ಷಣೆ ಮಾಡಬೇಕು ಅಂದರೆ ಯಾರೂ ತಡೆಯೋಕ್ಕಾಗಲ್ಲ. ಯಾರನ್ನಾದ್ರೂ ಅವ್ರ ಕರ್ಮದ ಪ್ರಕಾರ ಸಾಯಿಸಬೇಕು ಅಂದರೆ ಯಾರೂ ಅವ್ರನ್ನ ತಪ್ಪಿಸೋದಕ್ಕೂ ಸಾಧ್ಯ ಇಲ್ಲ. ಸೊ ಇಷ್ಟು ವಿಚಾರವನ್ನು 43ನೇ ಶ್ಲೋಕದವರೆಗೂ ಏನು ಮಾಡ್ತಾ ಇದ್ದಾರೆ, ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈಗ 44ನೇ ಶ್ಲೋಕ. ಈ 44ನೇ ಶ್ಲೋಕದಲ್ಲಿ ನಾರದ ಮಹರ್ಷಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ರಾಜ ನೀನು ಆತ್ಮವನ್ನು ನಿತ್ಯ ತತ್ವ ಅಂತನಾದರೂ ತಿಳ್ಕೋ, ಅಥವಾ ಐಕ ದೇಹನ ನಶ್ವರ ಅಂತಾದರೂ ತಿಳ್ಕೋ. ಇಲ್ಲಿ ನಾರದ ಮಹರ್ಷಿ ಏನು ಮಾಡ್ತಿದ್ದಾರೆ ಅಂದರೆ ಯುಧಿಷ್ಠಿರ್ ಮಹಾರಾಜ್ಗೆ ಆತ್ಮಜ್ಞಾನವನ್ನು ಕೊಡ್ತಾರೆ.
ಈ ಶ್ಲೋಕದಲ್ಲಿ 3 ವಿಚಾರ ನಾರದ ಮಹರ್ಷಿ ಯುಧಿಷ್ಠಿರ ಮಹಾರಾಜ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮೊದಲನೇದು ಏನು ಅಂದರೆ ಆತ್ಮಜ್ಞಾನ, ಎರಡನೇದು ವಿಚಾರ ಏನು ಅಂದರೆ ಅಜ್ಞಾನ, ಮೂರನೇ ವಿಚಾರ ಏನು ಅಂದರೆ ಮೋಹ. ಮಾಯೆಯಿಂದ ಹೇಗೆ ಮೋಹಕ್ಕೆ ಒಳಗಾಗ್ತೀವಿ ಅಂತ ಈ ಶ್ಲೋಕದಲ್ಲಿ 3 ವಿಚಾರದ ಬಗ್ಗೆ ನಾರದ ಮಹರ್ಷಿ ಯುಧಿಷ್ಠಿರ ಮಹಾರಾಜ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಆದರೆ ಮೊದಲನೇದು ಏನು? ಆತ್ಮಜ್ಞಾನ. ಆತ್ಮಜ್ಞಾನದ ಬಗ್ಗೆ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಆತ್ಮಜ್ಞಾನದ ಬಗ್ಗೆ ಭಗವಂತನೂ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ? ಎಷ್ಟನೇ ಅಧ್ಯಾಯದಲ್ಲಿ? ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಅರ್ಜುನನಿಗೆ ಆತ್ಮಜ್ಞಾನದ ಬಗ್ಗೆ ಭಗವಂತ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಜ್ಞಾನದ ಬಗ್ಗೆ, ಮೋಹದ ಬಗ್ಗೆ ಎಲ್ಲನೂ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಭಾಗವತಮಲ್ಲಿ ನಾರದ ಮಹರ್ಷಿ ಯುಧಿಷ್ಠಿರ ಮಹಾರಾಜ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದನ್ನೇ ಪ್ರಭುಪಾದರು ಭಾವಾರ್ಥದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವೈಯಕ್ತಿಕ ವಿಭಿನ್ನಾಂಶವೇ ಎಂಬುದು ನಿಜವಾದ ಸಂಗತಿಯಾಗಿದೆ. ಭಗವಂತನು ಭಗವದ್ಗೀತೆನಲ್ಲಿ ಏನು ಹೇಳ್ತಾ ಇದ್ದಾರೆ? 15ನೇ ಅಧ್ಯಾಯದಲ್ಲಿ ಮಮೈವಾಂಶ ಜೀವಲೋಕೆ ಜೀವಭೂತೆ ಸನಾತನಃ ಮನಶ್ಚಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಎಲ್ಲ ಜೀವಿಗಳು ನನ್ನ ಸಣ್ಣ ಸಣ್ಣ ವಿಭಿನ್ನಾಂಶಗಳಾಗಿದ್ದಾರೆ. ಆದರೆ ಮನಸ್ಸು ಸೇರಿದಂತೆ ಈ 6 ಇಂದ್ರಿಯಗಳಿಂದ ಅವ್ರು ಏನು ಮಾಡ್ತಾ ಇದ್ದಾರೆ? ಈ ಬದ್ಧ ಜೀವನದಲ್ಲಿ, ಬದ್ಧ ಜಗತ್ತಿನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ದುಃಖ ಪಡ್ತಾ ಇದ್ದಾರೆ. ಭಗವಂತ ತಿಳುವಳಿಕೆ ಕೊಡ್ತಾರೆ. ಪ್ರಭುಪಾದ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಜೀವಾತ್ಮಗಳು ನಾವೇನಾಗಿದ್ದೀವಿ? ಭಗವಂತನ ನಿತ್ಯ ಪಾರ್ಷದರಾಗಿದ್ದೀವಿ, ಭಗವಂತನ ವಿಭಿನ್ನಾಂಶಗಳಾಗಿದ್ದೀವಿ. ಅದನ್ನೇ ಭಗವಂತ ಆತ್ಮದ್ದು ಜ್ಞಾನ, ಆತ್ಮ ಯಾವ ರೀತಿ ಇದೆ ಅನ್ನೋದನ್ನ ಭಗವದ್ಗೀತೆ 2ನೇ ಅಧ್ಯಾಯ 20ನೇ ಶ್ಲೋಕದಿಂದ ಹಿಡಿದು 25ನೇ ಶ್ಲೋಕದವರೆಗೂ ತುಂಬ ಸಂಕ್ಷಿಪ್ತವಾಗಿ, ತುಂಬ ವಿವರವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ತಿಳುವಳಿಕೆ ಕೊಡ್ತಾ ಇದ್ದಾರಲ್ವಾ? ಭಗವದ್ಗೀತೆ 2ನೇ ಅಧ್ಯಾಯ 20ನೇ ಶ್ಲೋಕ. ನಾ ಜ್ರಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನಾ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೆ ಶರೀರ. ಆತ್ಮ ಹೇಗಿದೆ? ಆತ್ಮದ ಸ್ವರೂಪ ಹೇಗಿದೆ? ಆತ್ಮಕ್ಕೆ ಯಾವಾಗಲೂ ಹುಟ್ಟನ್ನೋದು ಇಲ್ಲ. ಆತ್ಮ ಹುಟ್ಟೋದು ಇಲ್ಲ, ಅದು ಸಾಯೋದು ಇಲ್ಲ. ಅದು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಿ ಬರೋದೂ ಇಲ್ಲ. ಅದು ಜನ್ಮರಹಿತ ಆದದ್ದು, ನಿತ್ಯವಾಗಿರೋದು, ಶಾಶ್ವತ ಆಗಿರೋದು, ಪುರಾಣ ಆಗಿರೋದು, ಪುರಾತನ ಆಗಿರೋದು. ದೇಹವನ್ನು ಕೊಂದಾಗ ಅದು ಸಾಯೋದು. ನಾರದ ಮಹರ್ಷಿ ಇದನ್ನೇ ತಿಳುವಳಿಕೆ ಕೊಡ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜ್ಗೆ. ಆತ್ಮ ನಿತ್ಯ ತತ್ವ. ಆತ್ಮ ಏನಾಗಿರೋದು? ನಿತ್ಯ ಆಗಿರೋದು, ಶಾಶ್ವತ ಆಗಿರೋದು. ಅದನ್ನು ಯಾರೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಪುರಾತನ ಆಗಿರೋದು. ದೇಹವನ್ನು ಕೊಂದಾಗ ಆತ್ಮ ಏನಾಗಲ್ಲ? ನಾಶ ಆಗೋದಿಲ್ಲ. ಮತ್ತು 21ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ? ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟು ಇಲ್ಲ, ಕ್ಷಯನೂ ಇಲ್ಲ. ಇದನ್ನ ತಿಳ್ಕೊಂಡಿರೋ ವ್ಯಕ್ತಿ ಹೇಗೆ ಯಾರನ್ನಾದರೂ ಕೊಲ್ತಾನೆ, ಯಾರನ್ನಾದರೂ ಕೊಲ್ಲಲ್ಪಡ್ತಾನೆ. ಇದು ಆತ್ಮಕ್ಕೆ ಸಾವೇ ಇಲ್ಲ ಅಂದಮೇಲೆ ಸಾಯಿಸೋ ವಿಚಾರ ಎಲ್ಲಿದೆ? ಈ ಬಗ್ಗೆ ಏನು ಮಾಡ್ತಾ ಇದ್ದಾರೆ? 21ನೇ ಶ್ಲೋಕದಲ್ಲಿ ತಿಳುವಳಿಕೆ. 22ನೇ ಶ್ಲೋಕದಲ್ಲಿ ಭಗವಂತ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ? ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸ. ಹೇಗೆ ಒಬ್ಬ ಬಟ್ಟೆಯನ್ನು ಚೇಂಜ್ ಮಾಡ್ತಾನೋ, ಹಳೆಯ ಬಟ್ಟೆನ ತೆಗೆದು ಹೊಸ ಬಟ್ಟೆನ ಹಾಕ್ಕೋತಾನೋ, ಅದೇ ಪ್ರಕಾರ ಆತ್ಮ ಏನು ಮಾಡ್ತಾ ಇದೆ? ದೇಹವನ್ನು, ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕಾರ ಮಾಡುತ್ತೆ. ಅದಕ್ಕೆ 2ನೇ ಅಧ್ಯಾಯ 13ನೇ ಶ್ಲೋಕದಲ್ಲೇ ಭಗವಂತ ಏನು ಹೇಳ್ಬಿಡ್ತಾ ಇದ್ದಾರೆ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಹಸ್ತತ್ರನ ಮುಹ್ಯತೆ. ಹೇಗೆ ಆತ್ಮ ಕೌಮಾರದಿಂದ ಬಾಲ್ಯ, ಬಾಲ್ಯದಿಂದ ಯೌವನಕ್ಕೆ, ಆಮೇಲೆ ಮುಪ್ಪಿಗೆ ಒಂದೇ ಸಮನೆ ಸಾಕ್ತಾ ಇರುತ್ತೋ, ಅದೇ ಪ್ರಕಾರ ಈ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತಗೊಳುತ್ತೆ. ಇದನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಆ ವ್ಯಕ್ತಿನ ಏನಂತ ಕರೀತಾರೆ? ಧೀರ ಅಂತ ಕರೀತಾರೆ. ಅವ್ರು ಯಾವತ್ತೂ ಸಹ ವಿಚಲಿತ ಆಗಲ್ಲ ಇದರಿಂದ. 23ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಿದ್ದಾರೆ? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಆತ್ಮವನ್ನು ಯಾವ ಕತ್ತಿಗಳಾಗಿರ್ಬೋದು, ಯಾವ ಅಗ್ನಿಯೂ ಸುಡೋಕ್ಕಾಗಲ್ಲ, ಯಾವ ಕತ್ತಿಗಳಿಂದ ಕತ್ತರಿಸೋಕ್ಕಾಗಲ್ಲ, ನೀರು ನೆನ್ಸೋಕ್ಕಾಗಲ್ಲ, ಗಾಳಿ ಒಣಗ್ಸೋಕ್ಕಾಗಲ್ಲ. ಆತ್ಮ ಇಷ್ಟು ಶ್ರೇಷ್ಠ ಆಗಿರೋದು, ಅದನ್ನು ಮುರಿಯೋದಕ್ಕೂ ಆಗಲ್ಲ, ನೀರಿನಲ್ಲಿ ಕರಗ್ಸೋಕ್ಕಾಗಲ್ಲ, ಒಣಗ್ಸೋಕ್ಕಾಗಲ್ಲ. ಅದು ನಿತ್ಯ ಆಗಿರೋದು, ಎಲ್ಲ ಕಡೆ ಇರೋವಂಥದ್ದು ಆತ್ಮ.
ಬದಲಾವಣೆ ಆಗದೆ ಇರೋವಂಥದ್ದು ಮತ್ತು ಸನಾತನವಾಗಿರೋದು, ಅಂದರೆ ಅನಾದಿ ಕಾಲದಿಂದ ಆತ್ಮ ಇರೋವಂಥದ್ದು. ಸೊ ಈ ವಿಚಾರವನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಾರದ ಮಹರ್ಷಿ ಯುಧಿಷ್ಠಿರ ಮಹಾರಾಜ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಆತ್ಮ ಏನಾಗಿದೆ, ಅದು ಶಾಶ್ವತ ಆಗಿದೆ, ನಿತ್ಯ ಆಗಿದೆ, ಅದು ಯಾವತ್ತೂ ನಾಶ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋ. ಮತ್ತು ಐಹಿಕ ದೇಹ ನಶ್ವರ, ಪಂಚಭೂತಗಳಿಂದ ಆಗಿರುವಂಥ ಈ ದೇಹ ಇದೇನಾಗಿದೆ, ನಶ್ವರ ಆಗುತ್ತೆ. ಯಾಕೆಂದರೆ ಈ ದೇಹ 6 ಬದಲಾವಣೆಗಳಿಗೆ ಒಳಗೊಳ್ಳುತ್ತೆ. ಏನದು 6 ಬದಲಾವಣೆಗಳು ಅಂದರೆ, ದೇಹ ಹುಟ್ಟುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಅದು ಬೆಳೆಯುತ್ತೆ, ಆಮೇಲೆ ಕೆಲವು ಪರಿಣಾಮಗಳನ್ನು ಉಂಟು ಮಾಡುತ್ತೆ, ಅದಾದಮೇಲೆ ಕ್ಷೀಣಿಸುತ್ತೆ, ಅದಾದಮೇಲೆ ಕಡೆಗೆ ಅದೇನಾಗುತ್ತೆ, ನಾಶ. ಈ ಭೌತಿಕ ಧಾತುಗಳಿಂದ ಆಗಿರುವಂತಹ ಈ ದೇಹ ಇದು ಏನಾಗುತ್ತೆ, ನಶ್ವರ ಆಗಿರುವಂಥದ್ದು. ಇದು ಒಂದಲ್ಲ ಒಂದು ದಿನ ಏನಾಗುತ್ತೆ, ನಾಶ ಆಗುತ್ತೆ ಅಂತ ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಾರೆ. ಇದು ಆತ್ಮಜ್ಞಾನ, ಮೊದಲನೇ ಪಾಯಿಂಟ್. ಎರಡನೇದು ಏನು ತಿಳುವಳಿಕೆ ಕೊಡ್ತಿದ್ದಾರೆ ಅಂದರೆ, ಎಲ್ಲ ಇಲ್ಲಿ ಪ್ರಭುಪಾದನು ಅದನ್ನೇ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಜೀವಾತ್ಮನು ಲೌಕಿಕ ಪಂಜರ ಬಂಧನವನ್ನು ಕಳಚಿಕೊಂಡಾಗ ಪರಬ್ರಹ್ಮದಲ್ಲಿ ಲೀನನಾಗುತ್ತಾನೆ ಎಂದು ನಂಬುವವರೂ ಮತ್ತೆಯೂ ಕೆಲವರಿದ್ದಾರೆ. ಅವರು ಚೈತನ್ಯ ಮತ್ತು ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದವರು. ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಜನ ವಿಚಾರ ಮಾಡ್ತಾರಲ್ವಾ, ನಿರಾಕಾರವಾದಿಗಳು, ಮಾಯಾವಾದಿಗಳು, ಅವ್ರದ್ದೆಲ್ಲ ಏನು ವಿಚಾರ ಅಂದರೆ, ಈ ದೇಹ, ಈ ಆತ್ಮ ಈ ದೇಹವನ್ನು ಬಿಟ್ಟ ಮೇಲೆ ಅದು ಏನಾಗುತ್ತೆ, ನಿರಾಕಾರ ಬ್ರಹ್ಮನಲ್ಲಿ ಹೋಗಿ ಭಗವಂತನಲ್ಲಿ ಅದು ಏನಾಗ್ಬಿಡುತ್ತೆ, ಐಕ್ಯ ಆಗ್ಬಿಡುತ್ತೆ, ಭಗವಂತನಲ್ಲಿ ಲೀನ ಆಗ್ಬಿಡುತ್ತೆ, ಅಥವಾ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಅದು ಒಂದಾಗ್ಬಿಡುತ್ತೆ ಅಂತ ಹೇಳಿ ನಿರಾಕಾರವಾದಿಗಳು, ಮಾಯಾವಾದಿಗಳು ಅಜ್ಞಾನದಲ್ಲಿ ತಿಳುವಳಿಕೆನ ಪಡಿತಾರೆ. ಯಾಕೆ ಅಂದರೆ ಅವರಿಗೆ ಆತ್ಮ ಏನಾಗಿರೋದು, ಯಾವಾಗಲೂ ಚಟುವಟಿಕೆಯಿಂದ ಕೂಡಿರೋಂಥದ್ದು. ಅದು ಎಲ್ಲೇ ಇರಲಿ ಅದರದ್ದು ಕೆಲಸ ಏನೋ ಚಟುವಟಿಕೆಯಿಂದ ಇರೋದು. ಅದು ಹೋಗಿ ನಿರಾಕಾರ ಬ್ರಹ್ಮನಲ್ಲಿ ತುಂಬ ದಿನ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭಗವಂತಂದು ವಿಭಿನ್ನಾಂಶ ಆಗಿರುವಂಥ ಆತ್ಮ ಯಾವತ್ತು ಮತ್ತೆ ಭಗವಂತನಲ್ಲಿ ಹೋಗಿ ಏನಾಗಲ್ಲ, ಲೀನ ಆಗಲ್ಲ, ಐಕ್ಯ ಆಗಲ್ಲ. ಇದು ಅಜ್ಞಾನ. ಈ ಅಜ್ಞಾನದ ಬಗ್ಗೆ ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಿದ್ದಾರೆ. ಯಾಕೆ ಅಂದರೆ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ, ಜೀವೇರ ಸ್ವರೂಪೇನ ನಿತ್ಯೇರ ಕೃಷ್ಣದಾಸ. ಜೀವಿದ ಸ್ವರೂಪ ಏನು ಅಂದರೆ ಅದು ಯಾವಾಗಲೂ ಭಗವಂತಂದು ಸೇವೆ ಮಾಡೋದು. ಅದು ಎಲ್ಲಾದರೂ ಇರಲಿ, ಭೌತಿಕ ಜಗತ್ತಲ್ಲಾದರೂ ಇರಲಿ, ಆಧ್ಯಾತ್ಮಿಕ ಜಗತ್ತಲ್ಲಾದರೂ ಇರಲಿ, ಎಲ್ಲಾದರೂ ಇರಲಿ, ಅದು ಏನು ಮಾಡ್ತಾ ಇರುತ್ತೆ, ಸೇವೆ ಮಾಡ್ತಾ ಇರುತ್ತೆ. ಅದು ಭೌತಿಕ ಜಗತ್ತಲ್ಲಿದ್ದರೆ ಅರ್ಥ ಮಾಡ್ಕೊಂಡು ಭಗವಂತನ ಸೇವೆ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಬೇರೆ ಭೌತಿಕ ವ್ಯಕ್ತಿಗಳಿಗಾದರೂ ಅದು ಏನು ಮಾಡಬೇಕು, ಸೇವೆ. ಒಟ್ಟಿನಲ್ಲಿ ಆತ್ಮದ್ದು ಸ್ವರೂಪ ಏನಪ್ಪ ಅಂದರೆ ಅದು ಸೇವೆ ಮಾಡೋದು. ಸೊ ಹಾಗಾಗಿ ಅದು ಎಲ್ಲಿದ್ದರೂ ಸೇವೆ ಮಾಡೋದೇ ಅದರದ್ದು ಚಟುವಟಿಕೆನೇ, ಅದರದ್ದು ಸ್ವರೂಪನೇ ಹೊರತು ಅದು ಹೋಗಿ ಭಗವಂತನಲ್ಲಿ ಯಾವತ್ತೂ ಏನಾಗಲ್ಲ, ಐಕ್ಯ ಆಗಲ್ಲ. ನಿರಾಕಾರ ಬ್ರಹ್ಮಜ್ಯೋತಿಯಲ್ಲೂ ಅದು ಐಕ್ಯ ಆಗಲ್ಲ. ಇದು ಏನಿದು, ಅಜ್ಞಾನ. ಸೊ ಈ ಅಜ್ಞಾನದ ಬಗ್ಗೆ ನಾರದ ಮಹರ್ಷಿ ಇಲ್ಲಿ ತಿಳುವಳಿಕೆ. ಮೂರನೇ ವಿಚಾರ ಏನು ಹೇಳ್ತಿದ್ದಾರೆ ಅಂದರೆ, ಮೋಹಜಾಲ, ಮಾಯಾಮೋಹ. ಮಾಯಾಮೋಹದಿಂದ ನಿನಗೆ ಏನಾಗ್ತಾ ಇದೆ, ಅವರು ದೂರ ಹೋಗಿದಾರಲ್ವಾ, ನಿನ್ನನ್ನು ಬಿಟ್ಬಿಟ್ಟು ಹೋಗಿದಾರಲ್ವಾ, ಅದಕ್ಕೋಸ್ಕರ ನಿನಗೆ ಏನಾಗ್ತಾ ಇದೆ, ದುಃಖ ಆಗ್ತಾ ಇದೆ. ಸೊ ಈ ಮೋಹದಿಂದ ನೀನೇನಾಗು ಹೊರಗಡೆ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮೋಹದ ಬಗ್ಗೆ 3 ವಿಚಾರ ತಿಳುವಳಿಕೆ ಇದೆ. ಇಲ್ಲಿ ಮಾಯಾಮೋಹದ ಬಗ್ಗೆ ಭಾವಾರ್ಥದಲ್ಲಿ ಅನುವಾದದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾಮೋಹದ ಕಾರಣದಿಂದ ಅಗಲಿಕೆಯ ಭಾವನೆಗಳುಂಟಾಗುತ್ತದೆ ವಿನಃ ಹೆಚ್ಚೇನೂ ಅಲ್ಲ. ಯಾಕೆ ನಮಗೆ ದುಃಖ ಆಗುತ್ತೆ, ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ, ಯಾರಾದರೂ ನಮ್ಮಿಂದ ದೂರ ಹೋದಾಗ ನಮಗೆ ಯಾಕೆ ದುಃಖ ಆಗುತ್ತೆ ಅಂದರೆ, ಅದೇನು ಬರೀ ಮೋಹ. ಒಬ್ಬ ವ್ಯಕ್ತಿದು ಅವನು ಮಾಯೆದು ಮೋಹದಲ್ಲಿ ಸಿಲುಕ್ಕೊಂಡು ಅವನು ಏನು ಯೋಚನೆ ಮಾಡ್ತಿದ್ದಾನೆ, ಇವರೆಲ್ಲ ನನ್ನವರೇ, ಶಾಶ್ವತವಾಗಿರ್ತಾರೆ, ಇವ್ರು ನನ್ನ ಜೊತೆನೇ ಇರ್ತಾರೆ, ನಾನು ಶಾಶ್ವತವಾಗಿರ್ತೀನಿ, ಇವ್ರ ಜೊತೆ ನನ್ನ ಸಂಬಂಧ ಯಾವಾಗಲೂ ಶಾಶ್ವತವಾಗಿರಬೇಕು, ಈ ರೀತಿ ಯಾವಾಗ ಯೋಚನೆ ಮಾಡ್ತಾ ಇರ್ತಾರೋ ಆವಾಗ ಆ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಅಗಲಿದಾಗ ಅವ್ರಿಗೆ ಏನಾಗುತ್ತೆ, ತುಂಬಾ ದುಃಖ ಆಗುತ್ತೆ. ಆದರೆ ಅವರು ಏನರಲ್ಲಿದ್ದಾರೆ, ಮೋಹದಲ್ಲಿ ಇದ್ದಾರೆ. ಅರ್ಜುನನು ಅದನ್ನೇ ಮಾಡಿದ್ರಲ್ವಾ, ಮೊದಲನೇ ಅಧ್ಯಾಯದಲ್ಲಿ ಏನಾಯಿತು, ಅರ್ಜುನ ಯಾವಾಗ 2 ಸೈನ್ಯಗಳ ಮಧ್ಯೆ ನಂದು ರಥವನ್ನು ನಿಲ್ಲಿಸು ಅಂತ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ತೊಗೊಂಡು ಬಂದು ಏನು ಮಾಡ್ತಾರೆ, ನಿಲ್ಲಿಸ್ತಾರೆ.
ಅಲ್ಲಿ ನಿಲ್ಲಿಸಿದಾಗ ಅರ್ಜುನ ಎರಡೂ ಸೈನ್ಯದಲ್ಲಿರುವಂತಹ ತನ್ನ ಬಂಧುಗಳು, ಬಾಂಧವರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಗುರುಗಳು ಎಲ್ಲರನ್ನ ನೋಡಿ ಅವ್ರಿಗೆ ಏನಾಗುತ್ತೆ? ಮೋಹ ಆಗುತ್ತೆ, ದುಃಖ ಆಗುತ್ತೆ. ಅವ್ರು ಹೇಳ್ತಾರೆ, ಇವ್ರನ್ನೆಲ್ಲ ನಾನು ಸಾಯಿಸ್ಬೇಕಾ? ಭಗವಂತ, ನೀನು ಸ್ವರ್ಗದಂಥ ಸಾಮ್ರಾಜ್ಯ ಕೊಟ್ಟರು ನನಗೆ ಬೇಡ. ನನ್ನವ್ರನ್ನೇ ನಾನು ಕಳ್ಕೊಂಡ್ಬಿಟ್ಟು ನನ್ನ ಸಾಮ್ರಾಜ್ಯ ತೊಗೊಂಡು ಏನು ಮಾಡಲಿ? ನಾನು ಇವ್ರನ್ನ ಸಾಯಿಸಿ ಏನು ಮಾಡಲಿ? ಬೇಡ, ನಾನು ಏನು ಮಾಡಿಬಿಡ್ತೀನಿ, ಈಗಲೇ ನನ್ನ ಯುದ್ಧವನ್ನು ನಿಲ್ಲಿಸ್ಬಿಟ್ಟು ನಾನು ಕಾಡಿಗೆ ಹೋಗಿ ಏನು ಮಾಡ್ತೀನಿ? ಸನ್ಯಾಸ ಸ್ವೀಕಾರ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ಸೊ ಇದು ಯಾಕಪ್ಪ ಉಂಟಾಗುತ್ತೆ ಅಂದರೆ ಮೋಹ. ನಮ್ಮಲ್ಲಿ ಏನಿದೆ? ಮೋಹ ಇದೆ. ಸೊ ಅವ್ರ ಮೇಲೆ ಅತಿಯಾದ ಮೋಹ ಇರೋದ್ರಿಂದ ಏನಾಗುತ್ತೆ? ಅವರು ಅಗಲಿದಾಗ, ದೂರ ಹೋದಾಗ ನಮಗೆ ದುಃಖ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಆಸೆ, ಮೋಹ ಇವೆಲ್ಲ ಇರಬಾರ್ದಾ? ಇರಬೇಕಾ, ಇರಬಾರ್ದಾ? ಪ್ರಭುಪಾದರು ಇದೇ ಅಧ್ಯಾಯದಲ್ಲಿ, ಇದೇ ಸ್ಕಂದದಲ್ಲಿ, 1ನೇ ಸ್ಕಂದದಲ್ಲಿ ಒಂದು ಭಾವಾರ್ಥದಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ಅಂದಮೇಲೆ ಅವನಿಗೆ ಏನಿರಬೇಕು? ಭಾವನೆಗಳು ಇರಬೇಕು. ಭಾವನೆಗಳಿಲ್ಲ ಅಂದರೆ ಅವನು ಕಲ್ಲಾಗ್ಬಿಡ್ತಾನೆ. ಮನುಷ್ಯ ಕಲ್ಲಲ್ಲ, ಅವನಿಗೆ ಏನಿದೆ? ಭಾವನೆಗಳಿದೆ. ಅದಕ್ಕೇ ಪ್ರಭುಪಾದ ಏನು ಮಾಡ್ತಿದ್ದಾರೆ ಅಂದರೆ, 42ನೇ ಶ್ಲೋಕ 8ನೇ ಅಧ್ಯಾಯ, ಸ್ಕಂದ 1 8ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಬೇರೆಲ್ಲ ಬಗೆಯ ಸ್ನೇಹ ಸಂಬಂಧವನ್ನು ಕಡಿದುಕೊಳ್ಳುವ ಅರ್ಥವೆಂದರೆ ಬೇರೊಬ್ಬರಿಗಾಗಿ ವಿಶ್ವಾಸ ತೋರಿಸುವಂಥ ನಯವಾದ ಭಾವನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ಎಂದು ಅರ್ಥ ಅಲ್ಲ. ಇಲ್ಲಿ ಶೋಕ ಪಡಬಾರ್ದು ಅಂತ ಹೇಳ್ತಿದಾರಲ್ಲ, ಹಾಗಂದಿದ ತಕ್ಷಣ ನಾವು ಎಲ್ಲವನ್ನ ಕಡ್ಕೊಂಡ್ಬಿಡ್ಬೇಕು, ಎಲ್ಲವನ್ನ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಏನು ಹೇಳ್ತಾ ಇದ್ದಾರೆ? ಅದು ಸಾಧ್ಯನೂ ಆಗಲ್ಲ. ಯಾವ ಜೀವಿನಾದರೂ ಆಗಿರಲಿ, ಎಲ್ಲ ಬಗೆಯ ಸ್ನೇಹ ಭಾವನೆಗಳನ್ನು ಉಳ್ಳವನಾಗಿರಬೇಕು. ಏಕೆಂದರೆ ಇದೇ ಜೀವಂತಿಕೆಯ ಲಕ್ಷಣ. ಭಾವನೆ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಅವನು ಜೀವಂತವಾಗಿದ್ದಾನೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಅಲ್ವಾ? ಒಬ್ಬರಿಂದ ಇನ್ನೊಬ್ಬರಿಗೆ ಸ್ನೇಹ ಭಾವನೆ, ಪ್ರೀತಿ ಭಾವನೆ ಇರಲೇಬೇಕು. ಪ್ರಭುಪಾದ ಅದನ್ನೇ ಹೇಳ್ತಿದ್ರೆ, ಜೀವಂತಿಕೆಯ ಲಕ್ಷಣಗಳಾದ ಆಸೆ, ಕೋಪ, ಹಂಬಲ, ಆಕರ್ಷಣ, ಭಾವ ಇವೇ ಮೊದಲಾದವುಗಳನ್ನು ಅಡಗಿಸಲು ಸಾಧ್ಯವಿಲ್ಲ. ಒಬ್ಬ ಜೀವಿಯಲ್ಲಿ, ಒಬ್ಬ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಏನು ಇದ್ದೇ ಇರುತ್ತೆ. ಆಕರ್ಷಣೆ, ಆಸೆ, ಕೋಪ, ಮತ್ತು ಹಂಬಲ, ಭಾವನೆ ಇದೆಲ್ಲ ಇರುತ್ತೆ. ಇದನ್ನು ಯಾರನ್ನೂ ಸಹ ಕಂಟ್ರೋಲ್ ಮಾಡಿಬಿಟ್ಟು ಅದನ್ನು ಇಲ್ಲ ಇವತ್ತು ನಾನೆಲ್ಲನೂ ಬಿಟ್ಬಿಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡಬೇಕು? ಇವೆಲ್ಲ ಇದೆ, ಕರೆಕ್ಟು. ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು? ಇದು ಒಬ್ಬ ಮನುಷ್ಯನಿಗೆ ಗೊತ್ತಿರಬೇಕು. ನಮ್ಮಲ್ಲಿ ಭಾವ ಇದೆ, ನಮಗೆ ಆಸೆ ಇದೆ, ಹಂಬಲ ಇದೆ, ಆಕರ್ಷಣೆ ಇದೆ. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ, ಸರಿಯಾದ ರೀತಿನಲ್ಲಿ ಉಪಯೋಗಿಸ್ಬೇಕು ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಬಿಟ್ಬಿಡಿ ಅಂದರೆ ಎಲ್ಲ ಬಿಟ್ಬಿಟ್ಟು ನಾವು ಕಲ್ತರ, ಇಲ್ಲ ಯಾರೇನಾದರೆ ನನಗೇನು, ಅವ್ರಿಗೆ ದುಃಖ ಆಗ್ತಿದೆಯಾ ನನಗೇನು, ಅಲ್ಲಿ ಯಾರೋ ತೀರ್ಕೊಂಡ್ರ ನಮ್ಮವರು ನನಗೇನು. ಇಲ್ಲ, ನಾವು ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಾವನೆಗಳು ಇಲ್ದಿರೋ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಭಾವನೆಯನ್ನು ಎಲ್ಲಿ ಉಪಯೋಗಿಸ್ಬೇಕು? ಸರಿಯಾದ ದಾರಿಯಲ್ಲಿ, ಅಂದರೆ ಭಗವಂತನ ವಿಚಾರದಲ್ಲಿ ಉಪಯೋಗಿಸ್ಬೇಕು ಅಂತ ನಮಗೆ ಪ್ರಭುಪಾದ ಇಲ್ಲಿ ತಿಳುವಳಿಕೆ ಕೊಡ್ತಾರೆ. ಇನ್ನೊಂದು 5 ನಿಮಿಷ ಈ ಮೋಹದ ಬಗ್ಗೆ ಒಂದು 3 ವಿಚಾರ ಇದೆ, ಅದನ್ನು ತಿಳುವಳಿಕೆ ಪಟ್ಕೊಂಡು ನಾವೇನು ಮಾಡೋಣ, ಇಲ್ಲಿಗೆ ನಿಲ್ಲಿಸೋಣ. ಮೊದಲನೇದಾಗಿ ಅಂದರೆ ಮೋಹದ್ದು 3 ರೀತಿಯ ಭಾವನೆ ಇರುತ್ತೆ. ಮೊದಲನೇ ಭಾವನೆ ಏನಪ್ಪ ಅಂದರೆ ಶುದ್ಧ ಆಧ್ಯಾತ್ಮಿಕ ಭಾವನೆ. ಶುದ್ಧ ಆಧ್ಯಾತ್ಮಿಕ ಭಾವನೆ ಅಂದರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪೂರಕ ಆಗಿರುವಂತಹ ಭಾವನೆ ಇಲ್ಲ ಅಂದರೆ ನಾವು ಭಕ್ತಿ ಸೇವೆಗೂ ಬರೋಕ್ಕಾಗಲ್ಲ. ನಮ್ಮಲ್ಲಿ ಭಾವನೆನೇ ಇಲ್ಲ ಅಂದರೆ ನಾವು ಹೆಂಗೆ ಭಗವಂತನಿಗೆ ಬಂದು ಸೇವೆ ಮಾಡ್ತೀವಿ? ಸಾಧ್ಯನೇ ಅಲ್ವಾ? ಸೊ ಆಧ್ಯಾತ್ಮಿಕತೆಗೆ, ಶುದ್ಧ ಆಧ್ಯಾತ್ಮಿಕ ಕತೆಗೆ ಬರುವಂತಹ ಭಾವನೆಗಳು ಅಂದರೆ ನಾವು ಭಗವಂತಂದು ಸುಂದರವಾಗಿರುವಂಥ ಅಲಂಕಾರ ನೋಡಿದಾಗ ನಮಗೇನಾಗುತ್ತೆ ಅಲ್ವಾ? ಆನಂದದ ಭಾವ ಬರುತ್ತೆ ಅಲ್ವಾ? ಒಳ್ಳೆ ಕೀರ್ತನೆ ಕೇಳಿದಾಗ ನಾವೇನು ಮಾಡ್ತೀವಿ? ತುಂಬ ಆನಂದೋದ್ಮಾವಕ್ಕೆ ಹೋಗ್ತೀವಲ್ಲ. ಉತ್ಸವಗಳಲ್ಲಿ ಭಗವಂತನಿಗೆ ಅಭಿಷೇಕ ಆಗ್ತಿದ್ರೆ ತುಂಬ ಆನಂದ ಆಗುತ್ತೆ. ಸೊ ಈ ರೀತಿ ಭಾವಗಳು, ಆಧ್ಯಾತ್ಮಿಕತೆಗೆ ಪೂರಕ ಆಗಿರೋ ಭಾವ ಮೊದಲನೇದು. ಅಂದರೆ
ಮೋಹಭಾವ. ಎರಡನೇದು, ಕೆಲವೊಂದು ಭಾವಗಳಿದೆ, ಅದು ಹಾನಿಕಾರಕನೂ ಹೌದು, ಹಾನಿಕಾರಕನೂ ಅಲ್ಲ. ಇದು ಎರಡನೇದು. ಏನಪ್ಪ ಅಂದರೆ, ಬೇರೆಯವ್ರ ಮೇಲೆ ನಾವು ವಾತ್ಸಲ್ಯ ತೋರಿಸೋದು, ಕರುಣೆ ತೋರಿಸೋದು, ಅವ್ರನ್ನ ಮೆಚ್ಕೊಳ್ಳೋದು, ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರನ್ನ ಹೊಗಳೋದು, ಮತ್ತು ಅವ್ರಿಗೆ ನಾವು ಕೃತಜ್ಞತೆ ತೋರಿಸೋದು, ಇವೆಲ್ಲನೂ ಸಹ ಭಾವಗಳೇ. ಈ ಭಾವಗಳು ಒಳ್ಳೆಯದಾ ಕೆಟ್ಟದ ಅಲ್ವಾ? ತಾಯಿಗೆ ಮಕ್ಕಳ ಮೇಲೆ ವಾತ್ಸಲ್ಯ ಇರೋದು ಒಳ್ಳೆಯದು. ಯಾರಾದರೂ ಜೀವಿಗಳ ಮೇಲೆ, ಅಸಹಾಯಕ ಆಗಿರೋಂಥ ಜೀವಿಗಳ ಮೇಲೆ ಕರುಣೆ ತೋರಿಸೋದು ಒಳ್ಳೆಯದು. ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಮೆಚ್ಕೊಂಡು ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳೋದು ಒಳ್ಳೆಯದು. ಮತ್ತು ಯಾರಾದರೂ ನಮಗೆ ಸಹಾಯ ಮಾಡಿದಾಗ, ಅವರಿಂದ ನಮಗೇನಾದರೂ ಉಪಕಾರ ಆದಾಗ ಅವ್ರಿಗೆ ನಾವು ಕೃತಜ್ಞತೆ ತೋರಿಸೋದು, ಇದೆಲ್ಲ ಏನು ಅಂದರೆ ಹಾನಿಕಾರಕವಲ್ಲದ ಭೌತಿಕ ಭಾವನೆಗಳು. ಫಸ್ಟ್ ಒನ್ ಏನು? ಮೊದಲನೇದೇನು? ಎರಡನೇದೇನು? ಹಾನಿಕಾರಕ ಅಲ್ಲದೆ ಇರೋದು. ಆದರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಲಿಲ್ಲ ಅಂದರೆ ಇದು ನಮಗೆ ಏನಾಗುತ್ತೆ? ಹಾನಿಕಾರಕ. ಉದಾಹರಣೆಗೆ ಭರತ ಮಹಾರಾಜ್ ಏನು ಮಾಡಿದ್ರು? ಅವರು ಹಿಮಾಲಯದಲ್ಲಿ ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಒಂದು ಜಿಂಕೆ ನದಿಯನ್ನು ದಾಟಬೇಕಾದ್ರೆ ಜಿಂಕೆ ಮರಿ ನೀರಲ್ಲಿ ಬಿದ್ದೋಗುತ್ತೆ. ಅವ್ರು ಏನು ಮಾಡಿದ್ರು? ಕರುಣೆಯಿಂದ ಅದನ್ನು ತಗೊಂಡು ಅದಕ್ಕೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರು. ಅದ್ರ ಮೇಲೆ ತುಂಬ ಪ್ರೀತಿ ವಾತ್ಸಲ್ಯನ ಬೆಳೆಸ್ಕೊಂಡ್ರು. ಕೊನೆಯಲ್ಲಿ ಏನಾಯಿತು? ಭರತ ಮಹಾರಾಜು ನೆಕ್ಸ್ಟ್ ಜನ್ಮ ಏನಾಯಿತು? ಜಿಂಕೆ ಜನ್ಮನೇ ಸಿಕ್ತು. ಕಾರಣ ಏನು? ಏನು ಅವ್ರು ಮಾಡಿದ್ರಲ್ಲಿ ತಪ್ಪಿದ್ಯಾ? ಅವ್ರು ಕರುಣೆ ತೋರಿಸಿದ್ರು, ವಾತ್ಸಲ್ಯ ತೋರಿಸಿದ್ರು. ಆದರೆ ಯಾಕೆ ಅವ್ರಿಗೆ ಮುಂದೆ ಜಿಂಕೆದೇ ಜನ್ಮ ಸಿಕ್ತು? ಅತಿಯಾಗಿದ್ದು. ಭಾವಗಳು ಏನಿದೆ, ಇವು ಮೋಹಗಳು ಏನಿದೆ, ಅದೇನಾಯಿತು? ಅತಿ ಆಯಿತು. ಅತಿಯಾಗಿ ಕರುಣೆ, ಅತಿಯಾಗಿ ಆ ಜಿಂಕೆ ಮೇಲೆ ಭರತ ಮಹಾರಾಜ್ಗೇನು ವಾತ್ಸಲ್ಯ. ಯಾವ ರೀತಿ ವಾತ್ಸಲ್ಯ ಅಂದರೆ, ಅವ್ರು ಏನು ಮಾಡಿದ್ರು ಅಂದರೆ, ಅದನ್ನು ನೋಡ್ಕೊಳ್ಳೋದ್ರಲ್ಲಿ ಅವ್ರು ಮಾಡಬೇಕಾಗಿರೋ ದಿನಚರಿಗಳೇನಿದೆ, ಸಂಧ್ಯಾ ವಂದನೆ ಮಾಡೋದಿರಲಿ, ಯಜ್ಞ ಮಾಡೋದಿರಲಿ, ಭಗವಂತನ ಬಗ್ಗೆ ಧ್ಯಾನ ಮಾಡೋದಿರೋದಾಗಲಿ, ಎಲ್ಲವನ್ನ ಬಿಟ್ಬಿಟ್ರಂತೆ. ಅದನ್ನು ಪೋಷಣೆ ಮಾಡೋದು, ಅದ್ರ ಬಗ್ಗೆನೇ ಯೋಚನೆ. ಅದೆಲ್ಲಾದರೂ ಕಾಡ್ಗೆ ಹೋಗಿದ್ರೆ ಅದು ಅಯ್ಯೋ ಅಲ್ಲಿ ಕಾಡ್ಗೆ ಹೋಗಿದೆ, ಅದು ತುಂಬ ಚಿಕ್ಕದು, ಅದನ್ನು ಯಾರಾದರೂ ತಿನ್ಬಿಡುತ್ತಾ, ಯಾವುದಾದ್ರು ಪ್ರಾಣಿಗಳು ತಿನ್ಬಿಡುತ್ತಾ, ಅಯ್ಯೋ ಊಟದ್ದು ಟೈಮ್ ಆಯಿತು, ಜಿಂಕೆ ಇನ್ನೂ ಬರಲಿಲ್ವಲ್ಲ, ಈ ರೀತಿ ಏನಾಯಿತು? ಅತಿಯಾದ ಮೋಹ. ಮತ್ತು ಸರಿಯಾದ ಹಾದಿನಲ್ಲಿ ಆ ಮೋಹ ಅವ್ರದ್ದು ಹೋಗಲಿಲ್ಲ. ಎಂತಹ ದೊಡ್ಡ ತಪಸ್ವಿ ಅಂದರೆ ಭರತ ಮಹಾರಾಜು, ಅವ್ರು ಏನು ಮಾಡ್ತಾರೆ ಅಂದರೆ, ತುಂಬ ವರ್ಷಗಳ ಕಾಲ ರಾಜ್ಯವನ್ನು ಆಳಿ, ಅವೆಲ್ಲ ಯಾವ ರೀತಿ ಇಡೀ ಪೃಥ್ವಿಗೆ ಅವರು ರಾಜ. ಅವ್ರೇನು ಮಾಡಿದ್ರು? ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಬಿಟ್ಬಿಟ್ರು. ಇಲ್ಲ ಸಾಕು, ನಾನು ತುಂಬ ವರ್ಷ ಆಳ್ವಿಕೆ ಮಾಡಿದ್ದೀನಿ, ನಾನು ಇನ್ನೇನು ಮಾಡಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲವನ್ನ ಬಿಟ್ಟು ಕಾಡಿಗೆ, ಇದು ನದಿ ಹತ್ರ ಹೋಗಿ, ಹಿಮಾಲಯದಲ್ಲಿ ಅವ್ರು ಏನು ಮಾಡ್ತಾಯಿದ್ರು? ಒಂದು ಸಣ್ಣ ಕುಟೀರ ಕಟ್ಕೊಂಡು ಅವರಲ್ಲಿ ನದಿನಲ್ಲಿ ಸ್ನಾನ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಅವರ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಏನು ಮಾಡ್ತಾಯಿದ್ರು? ಪ್ರಯತ್ನ ಮಾಡ್ತಿದ್ರು. ಆದರೆ ಏನಾಯಿತು? ಅವ್ರದ್ದು ಭಾವನೆ, ಅವ್ರದ್ದು ಮೋಹ ಎಲ್ಲೋಯ್ತು? ಜಿಂಕೆ ಮೇಲೆ ಹೋಯಿತು. ಅಂದರೆ ತಪ್ಪಾದ ದಾರಿಯಲ್ಲಿ ಮತ್ತು ಅತಿಯಾದದ್ದು ಏನಾಗುತ್ತೆ? ಇದು ಹಾನಿಕಾರಕ ಆಗಿರುವಂಥದ್ದು ಮೋಹ, ಭೌತಿಕ ಮೋಹ. ಕರುಣೆ ಇರಬೇಕು, ವಾತ್ಸಲ್ಯ ಇರಬೇಕು, ನಮಗೆ ನಾವು ಕೃತಜ್ಞತರಾಗಿರಬೇಕು. ಇವೆಲ್ಲವೂ ಸಹ ಏನಾಗಿರುವಂಥದ್ದು? ಆರೋಗ್ಯಕರವಾಗಿ, ಭೌತಿಕ ಪ್ರಪಂಚದಲ್ಲಿ ಆರೋಗ್ಯಕರವಾಗಿರುವಂಥ ಭಾವನೆಗಳು. ಆದರೆ ಅದೇನೇ ಅತಿ ಆದರೆ ಅಥವಾ ತಪ್ಪಾದ ದಾರಿಯಲ್ಲಿ ಹೋದಾಗ ಅದೇನಾಗುತ್ತೆ? ನಮಗೆ ತೊಂದರೆಯನ್ನು, ಹಾನಿಕಾರಕ ಆಗುವಂಥ ಭಾವನೆಗಳಾಗುತ್ತೆ. ಇದಕ್ಕೆ ಪ್ರಭುಪಾದ್ ಅವರು ಒಂದು ಕ್ಲಾಸಲ್ಲಿ ಭಾವಾರ್ಥದಲ್ಲಿ ಹೇಳಬೇಕಾದ್ರೆ ಕ್ಲಾಸಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ, ಪ್ರಭುಪಾದರ ಪಕ್ಕದ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರು ಇರ್ತಾರೆ. ಅಣ್ಣ ತಮ್ಮಂದ್ರು ಇರಬೇಕಾದ್ರೆ ತಮ್ಮನಿಗೆ ಅವ್ರ ತಾಯಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಚೆನ್ನಾಗಿ ಹೊಡಿತಾ ಇರ್ತಾರಂತೆ, ಚೆನ್ನಾಗಿ ಬಾರಿಸ್ತಾ ಇರ್ತಾರೆ. ಪ್ರಭುಪಾದ ಅವ್ರ ಮನೆ ಕೆಲಸದವ್ರನ್ನ ಕರೆದ್ಬಿಟ್ಟು ಕೇಳ್ತಾರೆ, ಏನಾಯಿತು, ಯಾಕೆ ಹೊಡಿತಾ ಇದ್ದಾರೆ ಅವ್ರ ತಾಯಿ ಅಂದಾಗ, ಆ ಕೆಲಸದವ್ರು ಏನು ಹೇಳ್ತಾರೆ ಅಂದರೆ, ಅಣ್ಣ ಇದ್ದಾನಲ್ಲ, ಅಣ್ಣನಿಗೆ ಹುಷಾರಿಲ್ಲ, ಅವ್ನಿಗೆ ಏನಾಗಿದೆ ಅಂದರೆ ಟೈಫಾಯ್ಡ್ ಆಗಿದೆ. ಟೈಫಾಯ್ಡ್ ಆಗಿರೋದ್ರಿಂದ ಕರೆದಿರೋ ಅಂತಹ ಎಣ್ಣೆ ಪದಾರ್ಥಗಳನ್ನು ಆ ಹುಡುಗನಿಗೆ ಕೊಡಬಾರ್ದು. ಆದರೆ ಆ ಅಣ್ಣ ಏನು ಮಾಡಿದ್ದಾನೆ, ತಮ್ಮನ ಹತ್ರ ಹೋಗ್ಬಿಟ್ಟು, ನನಗೆ ಮನೇಲಿ ಏನೂ ಕೊಡ್ತಾ ಇಲ್ಲ ಸರಿಯಾಗಿ, ನನಗೆ ರುಚಿ ಸಿಗ್ತಾ ಇಲ್ಲ, ಸರಿಯಾಗಿ ಊಟನೇ ಸಿಗ್ತಾ ಇಲ್ಲ, ನನಗೇನು ಮಾಡು, ಕೊಡು, ದಯವಿಟ್ಟು ಪೂರಿ ಕಚೋರಿ ಎಲ್ಲ ಕೊಡು ಅಂತ. ತಮ್ಮ ಏನು ಮಾಡ್ದ? ಅಣ್ಣನ ಮೇಲೆ ಪ್ರೀತಿ,
ವಾತ್ಸಲ್ಯ. ಅಣ್ಣ ಕೇಳಿದ ತಕ್ಷಣ ಏನು ಮಾಡ್ದ? ಅದಕ್ಕೆ ತಾಯಿ ಏನು ಮಾಡಿದ್ರು? ಸರಿಯಾಗಿ ಕೊಟ್ಟರು. ಪ್ರೀತಿ ವಾತ್ಸಲ್ಯ ಇರಬೇಕು, ಆದರೆ ಅದು ಅತಿಯಾಗಿ ಹೆಚ್ಚಾದಾಗ ಏನಾಗುತ್ತೆ? ನಮಗೆ ಶಿಕ್ಷೆ ಆಗುತ್ತೆ. ನಾವೇ ಅದರಿಂದ ದುಃಖ ಪಡ್ತೀವಿ, ನಾವೇ ಅದರಲ್ಲಿ ಶಿಕ್ಷೆನೂ ಅನುಭವಿಸ್ತೀವಿ. ಭರತ ಮಹಾರಾಜು ಅದನ್ನೇ ಮಾಡಿದ್ದು. ಅವ್ರು ಕರುಣೆ, ವಾತ್ಸಲ್ಯ, ಪ್ರೀತಿ ಎಲ್ಲ ತೋರಿಸಿದ್ರು, ಆದರೆ ಅದು ಅತಿ ಆಯಿತು. ಹಾಗಾಗಿನೇ ಅವ್ರಿಗೆ ಏನಾಯಿತು? ನೆಕ್ಸ್ಟ್ ಜನ್ಮ ಜಿಂಕೆ ಜನ್ಮ. ಸೊ ಹಾಗಾಗಿ ಎರಡು, ಒಂದು ಆಧ್ಯಾತ್ಮಿಕತೆಯಲ್ಲಿ ಮೋಹ, ಇನ್ನೊಂದು ಭೌತಿಕದಲ್ಲಿ ಮೋಹ. ಅದರಲ್ಲಿ ಹಾನಿಕಾರಕವಾಗಿರುವಂಥದ್ದು ಹಾನಿಕಾರಕ. ಮೂರನೇದು ಭೌತಿಕ ಭಾವನೆಗಳು, ಅದು ಖಂಡಿತವಾಗ್ಲೂ ಹಾನಿಕಾರಕ ಆಗಿರೋವಂಥದ್ದೇ, ನಮ್ಮ ಆಧ್ಯಾತ್ಮಿಕ ಮುನ್ನಡೆಯಲ್ಲಿ ಅಡ್ಡಿ ತರೋವಂಥದ್ದೇ. ಯಾವುದಪ್ಪ ಅದು ಅಂದರೆ ಅಸೂಯೆ ಪಡುವಂಥದ್ದು, ದುರಾಸೆ ಪಡುವಂಥದ್ದು, ಸುಮ್ಮನೆ ದುಃಖ ಪಡುವಂಥದ್ದು. ಬೇರೆಯವ್ರನ್ನ ನೋಡಿ ಅಯ್ಯೋ ಅವ್ರ ಹತ್ರ ಇದಿದೆ ನನ್ನ ಹತ್ರ ಇಲ್ವಲ್ಲ, ನನಗೆ ಬೇಕಾಗಿತ್ತಲ್ಲ ಅಂತ ಹೇಳಿ ಸುಮ್ಮನೆ ದುಃಖ ಪಡೋವಂಥದ್ದು. ಅಥವಾ ಸುಮ್ಮನೆ ನಮ್ಮದು ಏನೂ ತಪ್ಪಿಲ್ಲ ಅಂದರೂ ನಾವೇ ಇಲ್ಲ ನನ್ನಿಂದನೇ ಆಗೋಯ್ತು, ಇದೆಲ್ಲ ನಾನೇ ಮಾಡಿಬಿಟ್ಟೆ ಅಂತ ಹೇಳಿ ಸುಮ್ಮನೆ ತಪ್ಪಿತಸ್ಥ ಭಾವನೆ. ಮತ್ತು ಬೇರೆಯವ್ರ ಜೊತೆ ಕಾಂಪಿಟೇಷನ್ಗೆ ಹೋಗೋದು, ಸ್ಪರ್ಧೆ. ನೀನು ಹಿಂಗೆ ಮಾಡಿದ್ಯಾ, ನಾನು ನಿನಗಿಂತ ಚೆನ್ನಾಗಿ ಮಾಡ್ತೀನಿ, ಸ್ಪರ್ಧೆಗೆ ಹೋಗೋದು. ಮತ್ತು ಅವಾಗವಾಗ ಇಲ್ಲದೇ ಇರೋ ಯೋಚನೆಗಳನ್ನೆಲ್ಲ ಮಾಡ್ತಾ ಮನಸ್ಸಿನಲ್ಲಿ ಸುಮ್ಮನೆ ದುಃಖ ಪಡ್ತಾ ಇರೋದು, ಮಾನಸಿಕ ಖಿನ್ನತೆ. ಇದೆಲ್ಲ ಏನು ಅಂದರೆ ಭೌತಿಕ ಪ್ರಪಂಚದಲ್ಲಿ ಹಾನಿ ಮಾಡೋ ಅಂಥದ್ದು ಮೋಹಗಳು. ಸೊ ಮೂರು ರೀತಿ ಮೋಹ. ಒಂದು ಆಧ್ಯಾತ್ಮಿಕತೆಯಲ್ಲಿ ನಮಗೆ ಮುಂದುವರಿಯೋದಕ್ಕೆ, ಭಗವಂತನ ಸೇವೆ ಮಾಡೋದಕ್ಕೆ ಅನುಕೂಲಕರವಾಗಿರುವಂತಹ ಮೋಹ. ಎರಡನೇದು, ನಾವು ಭೌತಿಕ ಪ್ರಪಂಚದಲ್ಲಿ ಇದ್ದೀವಿ, ನಮಗೆ ಹಾನಿಕರ ಅಲ್ಲದೆ ಇರೋವಂಥ ಮೋಹಗಳು ಇದೆ, ಆದರೆ ಅದು ಅತಿ ಆದಾಗ ಹಾನಿಕಾರ ಆಗುತ್ತೆ. ಮೂರನೇದು, ಇದು ಯಾವಾಗಲೂ ಏನೋ ಹಾನಿಕಾರಕನೇ, ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ, ಅಡ್ಡಿ ಆಗುವಂತಹ ಮೋಹಗಳು. ಮೂರು ಮೋಹದ ಬಗ್ಗೆ ಇಲ್ಲಿ ತಿಳುವಳಿಕೆ ಕೊಡು. ಹಾಗಾದರೆ ಈ ಮೋಹದಿಂದ ನಾವು ಹೇಗೆ ಹೊರಗೆ ಬರೋದು? ಮೊದಲನೇದು ಓಕೆ, ಭಗವಂತಂದು ಆಧ್ಯಾತ್ಮಿಕತೆಗೆ, ಭಕ್ತಿ ಸೇವೆಗೆ ಅನುಕೂಲಕರ ಆಗಿರೋ ಮೋಹ. ಆದರೆ ಈ ಎರಡು ಮೋಹಗಳಿಂದ ಹೇಗೆ ಹೊರಗೆ ಬರೋದು? ಅದಕ್ಕೆ ಇಲ್ಲಿ 5 ವಿಚಾರನ ನಮಗೆ ಕೊಡ್ತಾರೆ. ಯಾವಾಗ ನಮ್ಮಲ್ಲಿ ಭಾವನೆ ಇರುತ್ತೆ, ನಮ್ಮಲ್ಲಿ ಎಮೋಷನ್ ಬರುತ್ತೆ, ಇದನ್ನು ಏನು ಮಾಡಬೇಕು ಅಂದರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಹೇಳಬೇಕಂತೆ. ನಮ್ಮಲ್ಲಿ ಏನಾದರೂ ಭಾವನೆಗಳು ಬರ್ತಿದ್ರೆ ಅಥವಾ ಏನಾದರೂ ವಿಚಾರಗಳಿದ್ದರೆ, ನಮ್ಮಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಏನು ಮಾಡಬೇಕು? ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಹೇಳಬೇಕು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೋಬಾರ್ದು ಅಲ್ವಾ? ನಾವು ಟಿಕೆಟ್ ತೊಗೊಳ್ಳೋ ಅಷ್ಟರಲ್ಲಿ ಟ್ರೈನೇ ಹೋಗ್ಬಿಟ್ರೆ ಏನು ಪ್ರಯೋಜನ? ನಮಗೇನಾದ್ರು ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆ ಪರಿಹಾರ ಆಗೋ ಸಮಯಕ್ಕೆ ಕರೆಕ್ಟಾಗಿ ಹೇಳಬೇಕು ನಾವು ಅವರಿಗೆ. ಅವ್ರು ನಮ್ಗೇನು ಮಾಡ್ತಾರೆ? ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಸರಿಯಾದ ಸಮಯದಲ್ಲಿ ಹೇಳಲಿಲ್ಲ ಅಂದರೂ ಕಷ್ಟ. ಮತ್ತು ಸರಿಯಾದ ವ್ಯಕ್ತಿಗೆ ಹೇಳಬೇಕು. ನಮ್ಮ ಸಮಸ್ಯೆನ ಯಾರು ಪರಿಹಾರ ಮಾಡ್ತಾರೆ? ಇವಾಗ ನನಗೆ ಈ ಥರ ನನ್ನ ಮನಸ್ಸಿನಲ್ಲಿ ಒಂದು ದುಃಖ ಆಗ್ತಾ ಇದೆ, ಆ ದುಃಖಕ್ಕೆ ಯಾರು ಕರೆಕ್ಟಾಗಿ ನನಗೆ ಪರಿಹಾರ ಕೊಡ್ತಾರೆ? ಉದಾಹರಣೆಗೆ ಇವಾಗ ಯುಧಿಷ್ಠಿರ ಮಹಾರಾಜ್ ಏನು ಮಾಡ್ತಾ ಇದ್ದಾರೆ? ಅವ್ರ ದುಃಖನ ಯಾರ ಹತ್ರ ಹೇಳ್ತಿದ್ದಾರೆ? ನಾರದ ಮಹರ್ಷಿಗೆ ಹೇಳ್ತಿದ್ದಾರೆ. ಅರ್ಜುನ ಅವ್ರದ್ದು ದುಃಖನ ಯಾರ ಹತ್ರ ಹೇಳಿದ್ರು? ಕೃಷ್ಣನ ಹತ್ರ ಹೇಳಿದ್ರು ಅಲ್ವಾ? ಅದೇ ಪ್ರಕಾರ ನಾವು ಏನು ಮಾಡಬೇಕು? ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ನಮ್ಮ ಭಾವನೆಗಳನ್ನು ಹಂಚ್ಕೋಬೇಕು. ಅದರಿಂದ ಎರಡನೇದಾಗಿ ಏನಾಗುತ್ತೆ ಅಂದರೆ ನಾವು ಯಾವಾಗ ಅವ್ರಿಗೆ ಹೇಳ್ತೀವಿ, ಅವರು ನಮ್ಗೇನು ಮಾಡ್ತಾರೆ? ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ವಿಚಾರ ಕೊಡ್ತಾರೆ, ನೀನು ಈ ಥರ ಅಲ್ಲ ಈ ರೀತಿ ನಡ್ಕೋ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಏನಾಗುತ್ತೆ? ಜ್ಞಾನೋದಯ ಆಗುತ್ತೆ. ಹೌದಲ್ವಾ, ನಾನು ಹಿಂಗೂ ಯೋಚನೆ ಮಾಡ್ಬೋದಿತ್ತಲ್ವಾ, ಈ ಥರನೂ ಮಾಡ್ಬೋದಿತ್ತಲ್ವಾ, ಈ ನನ್ನ ಸಮಸ್ಯೆಗೆ ಇದು ಪರಿಹಾರ ಇದೆ. ಈ ಜ್ಞಾನೋದಯ ನಮಗೇನಾಗುತ್ತೆ? ಉಂಟಾಗುತ್ತೆ. ಮೂರನೇದೇನು ಅಂದರೆ ನಮ್ಮನ್ನು ಆಧ್ಯಾತ್ಮಿಕತೆಯಲ್ಲಿ ಅಥವಾ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಉತ್ಸಾಹ ಪಡಿಸುವಂತಹ ಸಂಘದಲ್ಲಿ ನಾವು, ಅದಕ್ಕೆ ಸಂಘ ತುಂಬಾ ಮುಖ್ಯ. ನಾವು ಯಾವ ಸಂಘದಲ್ಲಿದ್ದರೆ ನಮ್ಮದು ಜೀವನ ಆ ರೀತಿ ಇರುತ್ತೆ. ಅದಕ್ಕೆ ಮೂರನೇದೇನು? ಅಂತಹ ಸಂಘದಲ್ಲಿ ನಾವು ಇರಬೇಕು. ಮತ್ತು ನಾಲ್ಕನೇದು, ಚೆನ್ನಾಗಿ ಉತ್ಸಾಹದಿಂದ ನಾವು ಭಕ್ತಿ ಸೇವೆಯಲ್ಲಿ ಸಾಧನೆಯನ್ನು ಮಾಡ್ತೀವಿ. ನಾವೆಷ್ಟು ಚೆನ್ನಾಗಿ ಭಗವಂತನ ನಾಮ ಜಪ ಮಾಡೋದಾಗಲಿ, ಭಗವಂತನ ವಿಚಾರದ ಬಗ್ಗೆ ಶ್ರವಣ ಮಾಡೋದಾಗಲಿ, ಭಗವಂತನ ವಿಚಾರಗಳನ್ನು ಓದೋದಾಗಲಿ, ಇದನ್ನೆಲ್ಲ ನಾವು ಎಷ್ಟು ಚೆನ್ನಾಗಿ ಉತ್ಸಾಹದಿಂದ ಮಾಡ್ತೀವೋ ನಾವು ಈ ಎರಡು ಮೋಹದಿಂದ ಬಿಡುಗಡೆ ಪಡಿಬೋದು. ಮತ್ತು ಐದನೇದು ಲಾಸ್ಟ್ ಏನಂದರೆ, ಯಾವಾಗಲೂ ಭಗವಂತನ ಸೇವೆನಲ್ಲಿ ನಿರತರಾಗಬೇಕು. ಯಾವಾಗಲೂ ಏನು ಮಾಡಬೇಕು? ಸಾಧ್ಯ ಆದಷ್ಟು ನಾವು ಭಗವಂತನ ಸೇವೆಯನ್ನು
ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿಗೆ ಏನು ಕೊಡಬಾರ್ದು? ರೆಸ್ಟ್ ಕೊಡಬಾರ್ದು. ರೆಸ್ಟ್ ಕೊಟ್ಟರೆ ಏನಾಗುತ್ತೆ ಅಂದರೆ, ನಮ್ಮ ಪ್ರಭು ಯಾವಾಗಲೂ ಹೇಳ್ತಾ ಇರ್ತಾರೆ, ಎಂಟಿ ಮೈಂಡ್ ಈಸ್ ಡೆವಿಲ್ ಹೌಸ್ ಅಂತ. ಅಂದರೆ ಮನಸ್ಸಿನಲ್ಲಿ ಏನು ವಿಚಾರ ಇಲ್ಲ, ಅದಕ್ಕೆ ರೆಸ್ಟ್ ಕೊಡ್ತೀನಿ ಅಂದರೆ ಅಲ್ಲಿ ಯಾರು ಬಂದು ಕುತ್ಕೋತಾರೆ? ರಾಕ್ಷಸ ವಿಚಾರಗಳು, ರಾಕ್ಷಸರು ಬಂದು ಕುತ್ಕೋತಾರೆ. ಅಂದರೆ ಬೇಡದೇ ಇರೋ ವಿಚಾರಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ರೆಸ್ಟ್ ಕೊಡಬಾರ್ದು. ಯಾವಾಗಲೂ ಎಲ್ಲಿರಬೇಕು? ಭಗವಂತನ ಸೇವೆಯಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು. ಆವಾಗ ನಾವೇನು ಮಾಡ್ಬೋದು? ಈ ಹಾನಿಕಾರಕ ಭಾವನೆಗಳು, ಹಾನಿಕಾರಕ ಕೆಲವೊಂದು ಸಮಯದಲ್ಲಿ ಹಾನಿಕಾರಕ ಆಗುವಂಥ ಭಾವನೆಗಳಿಂದ ನಾವೇನಾಗ್ಬೋದು? ಪಾರಾಗ್ಬೋದು ಅನ್ನೋದು ವಿಚಾರವನ್ನು ನಮಗೆ ತಿಳುವಳಿಕೆ ಕೊಡ್ತಾರೆ. ಒಟ್ಟಾರೆ ಈ ಶ್ಲೋಕದಲ್ಲಿ ನಾರದ ಮಹರ್ಷಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೂರು ವಿಚಾರ ಇದೆ. ಒಂದು ಆತ್ಮಜ್ಞಾನ, ಇನ್ನೊಂದು ಅಜ್ಞಾನ, ಮೂರನೇದು ಮೋಹ. ಇದರಿಂದ ನೀನು ಮೋಹದಿಂದ ನನ್ನ ಚಿಕ್ಕಪ್ಪ ದೊಡ್ಡಪ್ಪ, ನನ್ನ ದೊಡ್ಡಪ್ಪ ದೊಡ್ಡಮ್ಮ, ನನ್ನ ಚಿಕ್ಕಪ್ಪ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಅಗಲಿ ನಾನು ಇರೋಕ್ಕಾಗಲ್ಲ ಅಂತ ನೀನು ವಿಚಾರ ಮಾಡಬೇಡ. ಯಾಕೆಂದರೆ ಇದು ಯಾವುದರಿಂದ ಬರ್ತಾ ಇದೆ? ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಮಾಯೆಯಿಂದ, ಮೋಹದಿಂದ ಬರ್ತಾ ಇದೆ. ನೀನೇನು ಅದ್ರ ಬಗ್ಗೆ ವಿಚಾರ ಮಾಡಬೇಡ ಅಂತ ಹೇಳಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಅದನ್ನು ಯಾವ ರೀತಿ ತ್ಯಜಿಸಬೇಕು, ಹೇಗೆ ನೀನು ಮತ್ತು ದೇಹ ಹೇಗೆ ಭೌತಿಕ ಜಗತ್ತಿನಿಂದ, ಭೌತಿಕ ವಸ್ತುಗಳಿಂದ ಆಗಿದೆ, ಅದು ಹೇಗೆ ನಾಶ ಆಗುತ್ತೆ, ಅದನ್ನೆಲ್ಲ ಮುಂದಿನ ಶ್ಲೋಕಗಳಲ್ಲಿ ತಿಳುವಳಿಕೆ ಕೊಡ್ತಾರೆ ನಾರದ ಮಹರ್ಷಿಗಳು. ಈ ಶ್ಲೋಕದ ತಾತ್ಪರ್ಯ ಇಷ್ಟು. ಮೂರು ವಿಚಾರ: ಒಂದು ಆತ್ಮಜ್ಞಾನ, ಒಂದು ಅಜ್ಞಾನ, ಮೂರನೇದು ಮಾಯಾ ಮೋಹ. ಸೊ ಇಷ್ಟರ ಬಗ್ಗೆ ನಾರದ ಮಹರ್ಷಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರಭುಪಾದರ ಭಾವಾರ್ಥದಲ್ಲೂ ಅದನ್ನೇ ವಿಚಾರ ತಿಳುವಳಿಕೆ ಕೊಡ್ತಾರೆ. ಅರ್ಥ ಆಯ್ತಾ? ವಿಚಾರ ಕಷ್ಟ ಆಯ್ತಾ? ಮೋಹದ ಬಗ್ಗೆ, ಅಜ್ಞಾನದ ಬಗ್ಗೆ. ಆತ್ಮದಂತೂ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ಭಗವಂತ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನನಗೆ ಬಂದರೆ ಉತ್ತರ ಕೊಡ್ತೀನಿ, ಇಲ್ಲ ಅಂದರೆ ಸೀನಿಯರ್ ಡಿವೋಟೀಸ್ ಉತ್ತರ ಕೊಡ್ತಾರೆ. ಹೇಳಿ ಪ್ರಭು. ಹೌದು. ಹಾಂ, ಪ್ರಭುದು ಪ್ರಶ್ನೆ ಅರ್ಥ ಆಯ್ತಲ್ಲ? ಪ್ರಶ್ನೆ ಏನು ಅಂದರೆ, ಭರತ ಮಹಾರಾಜ್ ಅವ್ರು ಏನಾಗಿದ್ರು? ಭಗವಂತನಿಂದನೇ ಜ್ಞಾನ ಪಡೆದಿರೋ ಅಂಥವ್ರು. ಇಡೀ ಭಾರತ ಖಂಡಕ್ಕೆ, ಇಡೀ ಪ್ರಪಂಚಕ್ಕೆ ಅವ್ರು ಏನಾಗಿರೋರು? ರಾಜ ಆಗಿರೋರು. ಅವರು ಒಂದೇ ಕ್ಷಣಕ್ಕೆ ಅವ್ರ ಮನೆ, ಹೆಂಡತಿ, ಅರಮನೆ, ಸಾಮ್ರಾಜ್ಯ ಎಲ್ಲವನ್ನ ತ್ಯಜಿಸಿ ಸಾಧನೆಗೋಸ್ಕರ ಹೋದವರು. ಆದರೂ ಅವ್ರಿಗೆ ಯಾಕೆ ಒಂದು ಜಿಂಕೆನಲ್ಲಿ ಮೋಹ ಉಂಟಾಯಿತು? ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಸರಿಯಾದ ಮಾರ್ಗದರ್ಶನ ಇಲ್ಲ. ಭರತ ಮಹಾರಾಜರು ಹೋದರು, ಅವರು ಆತ್ಮಸಾಕ್ಷಾತ್ಕಾರ ಮಾಡೋಕ್ಕೆ ತೊಡಗಿದ್ರು. ಆದರೆ ಏನಾಯಿತು ಅಂದರೆ, ಅವರಲ್ಲಿ ಒಳ್ಳೆ ಗುಣಗಳು ಇತ್ತು. ಒಂದು ಜೀವಿಗೆ ತೊಂದರೆ ಆಗ್ತಿದೆ, ಅದಕ್ಕೆ ಸಹಾಯ ಮಾಡಬೇಕು, ಕರುಣೆ ತೋರಿಸ್ಬೇಕು, ಅದನ್ನು ನೋಡ್ಕೋಬೇಕು, ಎಲ್ಲ ಇತ್ತು. ಆದರೆ ಅದನ್ನು ಎಲ್ಲಿವರೆಗೂ ಉಪಯೋಗಿಸ್ಬೇಕು, ಯಾವ ರೀತಿ ಅದನ್ನು ನೋಡ್ಕೋಬೇಕು ಅಂತ ಮಾರ್ಗದರ್ಶನ ಮಾಡೋರು ಇರಲಿಲ್ಲ, ಗುರುಗಳು ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬ ವ್ಯಕ್ತಿದು ಜೀವನದಲ್ಲಿ ಗುರುಗಳದು ಪಾತ್ರ ತುಂಬಾ ಮುಖ್ಯ ಆಗಿರೋದು. ಅವರಿಗೆ ಗುರು ಇದ್ದು ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿದಿದ್ರೆ, ಇಲ್ಲಪ್ಪ ಆಯಿತು ನೀನು ಅದನ್ನು ರಕ್ಷಣೆ ಮಾಡಿದ್ಯಾ, ಬಿಟ್ಬಿಡು ಸಾಕು, ಇನ್ನು ನಿನ್ನ ಬಂದಿರೋದೇನು, ನಿನ್ನ ಕರ್ತವ್ಯ ಏನು, ನೀನು ಆತ್ಮಸಾಕ್ಷಾತ್ಕಾರಕ್ಕೋಸ್ಕರ ಬಂದಿದ್ಯಾ, ಹಾಗಾಗಿ ನೀನೇನು ಮಾಡಬೇಕು? ಸಾಧನೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಗುರುಗಳು ತಿಳುವಳಿಕೆ ಕೊಟ್ಟಿದ್ದಿದ್ರೆ, ಹೇಗೆ ಅರ್ಜುನನಿಗೆ ಕೃಷ್ಣ ತಿಳುವಳಿಕೆ ಕೊಟ್ಟರು, ಹೇಗೆ ವೇದವ್ಯಾಸರು ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ರು. ಆದರೂ ಅವ್ರಿಗೇನಾಯಿತು? ತೃಪ್ತಿ ಆಗಲಿಲ್ಲ. ವೇದಗಳನ್ನು ರಚನೆ ಮಾಡಿದ್ರು, ಉಪನಿಷತ್ತುಗಳನ್ನು ಅವ್ರು ರಚನೆ ಮಾಡಿದ್ರು, ಪುರಾಣಗಳನ್ನು ಬರೆದ್ರು, ಏನೇ ಮಾಡಿದ್ರು ಅವ್ರಿಗೆ ತೃಪ್ತಿ ಆಗಲಿಲ್ಲ. ಆಗ ಯಾರು ಬಂದವರಿಗೆ ಮಾರ್ಗದರ್ಶನ ಕೊಟ್ಟರು? ನಾರದ ಮಹರ್ಷಿ. ಅದಕ್ಕೆ ಒಬ್ಬ ವ್ಯಕ್ತಿದು ಜೀವನದಲ್ಲಿ ಗುರುಗಳ ಮಾರ್ಗದರ್ಶನ ತುಂಬಾ ಮುಖ್ಯ ಆಗಿದೆ. ಅವ್ರ ಮಾರ್ಗದರ್ಶನ ಸಿಕ್ಕಿಲ್ಲ, ಅದಕ್ಕೆ ಅವ್ರೇನಾದರೂ ಜಿಂಕೆಯ ಮೋಹಕ್ಕೆ ಒಳಗಾದರು. ಮತ್ತು ಮುಂದಿಂದು ಜನ್ಮನೂ ಅವ್ರಿಗೆ ಜಿಂಕೆಯಾಗಿ. ಅದಕ್ಕೆ ದಾಸರು ಹೇಳ್ತಾರಲ್ವಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ. ಗುರುವಿಂದ ಗುಲಾಮ ಆಗೋವರೆಗೂ ನಾವು ಮಾಡ್ಬೋದು, ನಾನೇನೇನೋ ಸಾಧನೆ ಮಾಡ್ತೀನಿ, ನಾನೆಲ್ಲ ತಿಳಿಸ್ಬಿಡ್ತೀನಿ, ತುಂಬ ಸ್ಟ್ರಾಂಗ್ ಇರ್ಬೋದು. ಆದರೆ ಮೋಹ ಇದೆಯಲ್ಲ, ಅದಕ್ಕಿಂತ ಸ್ಟ್ರಾಂಗ್ ನಾವು ಆಗೋದಕ್ಕೆ, ಮಾಯೆಗಿಂತ ಸ್ಟ್ರಾಂಗ್ ನಾವು ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ಟ್ರಾಂಗ್ ಆಗಬೇಕು ಅಂದರೆ ಗುರುಗಳದು ನಮಗೆ ನಿರ್ದೇಶನ ಬೇಕು. ಅದಕ್ಕೇ
ನಮ್ಮ ಪರಂಪರೆನೂ ಏನು ಗುರುಗಳಿಂದನೇ ಬರ್ತಾ ಇರೋದು. ಕೃಷ್ಣನಿಂದ ಹಿಡಿದು ಇಲ್ಲಿವರೆಗೂ ನಮ್ಮದು ಗುರು ಪರಂಪರೆ ಅಂತಲೇ ಹೇಳೋದು ನಾವು. ಗುರುಗಳು ಏನು ತಿಳುವಳಿಕೆ ಕೊಡ್ತಿದ್ದಾರೋ ಆ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅನ್ನೋದು ವಿಚಾರ. ಉತ್ತರ ಸಿಗ್ತಾ ಪ್ರಭು? ಪ್ರಭು ಬೇರೆ ಏನಾದರೂ ಉತ್ತರ ಇದೆಯಾ ಪ್ರಭು ಇದಕ್ಕೆ? ಕರೆಕ್ಟ್. ಬೇರೆ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ದರೆ ಕೇಳ್ಬೋದು, ಪ್ರಭು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ಅಂದರೆ. ಅರ್ಥ ಆಯ್ತಾ ವಿಚಾರ ಎಲ್ರಿಗೂ? ಓಕೆ, ಇಲ್ಲಿಗೆ ನಿಲ್ಲಿಸೋಣ. ಯಾಕೆಂದರೆ ನಗರ ಕೀರ್ತನ್ ಇದೆ ಈಗ. ಶ್ರೀಮದ್ ಭಾಗವತಂ ಕೀ, ಶ್ರೀಲ ಪ್ರಭುಪಾದ ಕೀ, ಶ್ರೀಲ ಗುರುದೇವ ಕೀ, ನಾರದ ಮಹರ್ಷಿ ಕೀ ಜಯ, ಯುಧಿಷ್ಠಿರ ಮಹಾರಾಜ್ ಕೀ ಜಯ.